ನಮಸ್ಕಾರ. ಜೈ ಗುರುದೇವ್. ಇವತ್ತು ನಾವು ಅಷ್ಟಾವಕ್ರ ಗೀತೆಯ ಒಂದು ಮುಂದಿನ ಒಂದು ಕೋಣ ರಿಪೋಸ್ ಇನ್ ದ ಬೀಯಿಂಗ್ ಅಂತ, ಆತ್ಮನಲ್ಲಿ ವಿಶ್ರಮಿಸಿ. ಮತ್ತೆ ಅಲ್ಲಿಗೆ ಬಂತದು ಏನು, ರಿಪೋಸ್ ಇನ್ ದ ಬೀಯಿಂಗ್, ಆತ್ಮನಲ್ಲಿ ವಿಶ್ರಮಿಸಿ. ಸೊ ಅದನ್ನ ಹೇಳ್ಕೊಳ್ತಾ ಬರ್ತಾರೆ, ನೋಡೋಣ. ನೋಡಿ, ಈ ಸೃಷ್ಟಿ ಇದೆಯಲ್ಲ, ಇದು ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಇದು ನಾವು ಕೇಳ್ತಾನೆ ಬಂದಿದ್ವಿ, ಅಷ್ಟಾವಕ್ರ ಗೀತೆ ಮೊದಲನೇ ದಿವಸನೇ ಕೇಳ್ಕೊಂಡ್ ಬರ್ತಾ ಇದ್ವಿ. ನಮ್ಮ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಯಾವುದು? ಪೃಥ್ವಿ, ಆಪಸ್, ತೇಜು, ವಾಯು, ಆಕಾಶ. ಪಂಚಭೂತಗಳು ಒಂದೇ ಇಲ್ಲ, ಸಪ್ತ ಧಾತುಗಳಿಂದ ನಿರ್ಮಾಣ ಆಗಿದೆ. ಹಾಗೆ ತ್ರಿಗುಣಗಳಿಂದ ನಿರ್ಮಾಣ ಆಗಿದೆ, ಮತ್ತೆ ತ್ರಿದೋಷಗಳಿಂದ ನಿರ್ಮಾಣ. ಪಂಚಭೂತಗಳು, ಸಪ್ತ ಧಾತುಗಳು, ತ್ರಿಗುಣಗಳು, ತ್ರಿದೋಷಗಳು. ಇದು ಯಾವುದು ಅಂತ ಒಂದೊಂದು ಹೇಳ್ಕೊಂಡ್ಬರ್ತಾರೆ. ಪಂಚಭೂತಗಳು ಯಾವ್ದಪ್ಪ? ಪೃಥ್ವಿ ತತ್ವ, ಜಲತತ್ವ, ವಾಯು ತತ್ವ, ಅಗ್ನಿ ತತ್ವ, ಆಕಾಶ ತತ್ವ. ಇದು 5 ತತ್ವಗಳಿಂದ ಈ ನಮ್ಮ ಶರೀರ ನಿರ್ಮಾಣ ಆಗಿದೆ. ಹಾಗೆ ಸಪ್ತ ಧಾತುಗಳಿಂದ ನಿರ್ಮಾಣ ಆಗಿದೆ. ಯಾವುದು ಸಪ್ತ ಧಾತುಗಳು ಅಂದ್ರೆ, ಒಂದು ರಸ, ಎರಡನೇದು ರಕ್ತ, ಮೂರನೇದು ಮಾಂಸ, ಆಮೇಲೆ ಮೇದ, ಅಸ್ಥಿ, ಮಜ್ಜ, ಮತ್ತೆ ಶುಕ್ರ. ರಸ ಅಂದ್ರೆ ಏನು? ರಕ್ತ, ರಕ್ತದಿಂದ ಏನು, ರಕ್ತದೊಳಗೆ ಒಂದು ಪ್ಲಾಸ್ಮಾ ಅಂತ ಹೇಳ್ತಾರೆ, ಇದಕ್ಕೆ ರಕ್ತ ರಸ ಅಂತ ಕರೀತಾರೆ. ಆಮೇಲೆ ರಕ್ತ, ಮೂರನೇದು ಏನು ನಮ್ಮ ಮಾಂಸಖಂಡಗಳಿದೆಯಲ್ಲ ಅದರಿಂದ. ನಾಲ್ಕನೇದು ಕೊಬ್ಬು ಅಂದ್ರೆ ಮೇಧ ಅಂತ ಹೇಳ್ತಾರೆ. ಅಸ್ಥಿ ಅಂದ್ರೆ ಏನು? ಮೂಳೆಗಳಿಂದ. ಮಜ್ಜ ಅಂದ್ರೆ ಏನು? ಮೂಳೆಯ ಒಳಗೆ ಅಸ್ಥಿ ಮಜ್ಜೆ ಅಂತಿರುತ್ತೆ, ಬೋನ್ ಮ್ಯಾರೋ ಅಂತ ಕರೀತಾರೆ. ಅರ್ಥ ಆಗ್ತದಲ್ಲ. ಆಮೇಲೆ ಅದು ಮತ್ತೆ ನರಗಳು, ಅದಕ್ಕೂ ಹೇಳ್ತಾರೆ. ನರಗಳಲ್ಲಿರುವಂತಹ ಸ್ನಾಯುಗಳು, ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಶುಕ್ರ ಅಂದ್ರೆ ಏನು? ನಮ್ಮಲ್ಲಿರುವ ವೀರ್ಯ. ಇದರಿಂದ, ಇದು ಸಪ್ತ ಧಾತುಗಳು, ಇದರಿಂದ ನಿರ್ಮಾಣ ಆಗಿದೆ. ತ್ರಿಗುಣಗಳು ಯಾವ್ದಪ್ಪ ಅಂದ್ರೆ, ಸತ್ವ, ರಜಸ್, ತಮೋ ಗುಣಗಳು. ಸತ್ವಗುಣ, ರಜೋಗುಣ, ತಮೋಗುಣ, ಇದು ತ್ರಿಗುಣಗಳು. ಆಮೇಲೆ ತ್ರಿದೋಷಗಳು, 3 ದೋಷಗಳು ಯಾವುದು? ವಾತಾಪಿತ್ತ, ಕಫ. ಇದು 3ರಿಂದ ನಿರ್ಮಾಣ ಆಗಿದೆ. ಈ ವಾತಾಪಿತ್ತ, ಕಫ ಇವೆಲ್ಲ ಒಂದು ಸಮತೋಲನದಲ್ಲಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಗೆಲ್ಲ ಒಂಥರ ಅದ್ಭುತವಾಗಿ ಅನ್ನಿಸ್ತಾ ಇರುತ್ತೆ ಒಳಗಡೆಯಿಂದ. ಯಾವಾಗ ಸಮತೋಲನ ತಪ್ಪತ್ತಲ್ಲ, ಅವಾಗ ನಾವು ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಬರುತ್ತೆ. ಶರೀರ ಹೆಚ್ಚು ಕಡಿಮೆ ಆಗ್ತದೆ, ಮನಸ್ಸಿನಲ್ಲಿ ಅಸಮತೋಲನ ಉಂಟಾಗುತ್ತೆ. ಏನು, ಈ ಶರೀರದಲ್ಲಿ ಅಸಮತೋಲನ ಉಂಟಾಗಿ ಮನಸ್ಸಿನಲ್ಲಿ ಅಸಮತೋಲನ ಉಂಟಾದಾಗ ಇದ್ರ ಎಫೆಕ್ಟ್ ಯಾವ್ದ್ರ ಮೇಲೆ ಉಂಟಾಗುತ್ತೆ ಅಂದ್ರೆ, ಬುದ್ಧಿ ಮೇಲೆ ಪ್ರಭಾವ ಬೀರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಬುದ್ಧಿ ಮೇಲೆ ಪ್ರಭಾವ ಬೀರುತ್ತೆ. ಆಮೇಲೆ 8 ಪ್ರಕೃತಿಗಳಿದೆ, ಅದು ಕೂಡ ಹೇಳ್ತಾ ಇದ್ದಾರೆ. 8 ಪ್ರಕೃತಿಗಳು ಯಾವುದು? ಮತ್ತೆ ಇದು ಪಂಚಭೂತಗಳು, ಆ 8 ಪ್ರಕೃತಿಗಳಲ್ಲಿ 5 ಪ್ರಕೃತಿಗಳು ಯಾವುದು? ಪೃಥ್ವಿ, ಆಪಸ್, ತೇಜು, ವಾಯು, ಆಕಾಶ. ಪೃಥ್ವಿ ತತ್ವ, ಜಲತತ್ವ, ವಾಯು ತತ್ವ, ಅಗ್ನಿ ತತ್ವ, ಆಕಾಶ ತತ್ವ, ಪಂಚಭೂತ. ಇದ್ರ ಜೊತೆಗೆ ಮನಸ್ಸು, ಇದೊಂದು ಪ್ರಕೃತಿ. ಬುದ್ಧಿ, ಇದೊಂದು ಪ್ರಕೃತಿ. ಮತ್ತೆ ಅಹಂಕಾರ. ಅರ್ಥ ಆಗ್ತಾ ಇದೆಯಲ್ಲ? ಇದೆಂಟು ಸೇರಿ ನಾವು ಮಾಡಲ್ಪಟ್ಟಿದ್ದೀವಿ. ಇದು ಕೂಡ ಮನಸ್ಸು, ಬುದ್ಧಿ, ಅಹಂಕಾರ, ಈ 5 ಪಂಚಭೂತಗಳು ಮತ್ತೆ ಈ 3 ಸೇರಿದ್ರೆ 8 ಪ್ರಕೃತಿಗಳಾಗತ್ತೆ. ಓಕೆ. ಮತ್ತೆ ಈ ಮನಸ್ಸು, ಬುದ್ಧಿ, ಅಹಂಕಾರ ಕೂಡ ಇದು ಆ 8 ಪ್ರಕೃತಿಯಲ್ಲಿ ಸೇರುತ್ತೆ. ಮತ್ತೆ ಅಹಂಕಾರದಿಂದ ಆಚೆ, ಬುದ್ಧಿಯಿಂದ ಆಚೆ, ಮನಸ್ಸಿನಿಂದ ಆಚೆ ಅಲ್ಲಿ ಪರಾಪ್ರಕೃತಿ ಇದೆ. ಪರಾಪ್ರಕೃತಿ ಅಂದ್ರೆ ಏನು? ನಮ್ಮ ಚೈತನ್ಯ, ನಮ್ಮ ಆತ್ಮ. ಎಷ್ಟು ವಿಶ್ಲೇಷಣೆ ನೋಡಿ ಎಲ್ಲ. ಹಾಗೆ ಒಬ್ಬ ಸರ್ಜನ್ ಹೇಗೆ ಒಂದೊಂದೊಂದೊಂದೇ ಇದ್ ಮಾಡ್ಕೊಂಡು ಆ ಒಂದು ಇದಕ್ಕೆ ಹೋಗ್ತಾರೆ ನೋಡಿ, ಆ ರೀತಿಯಾಗಿ ಇದನ್ನ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪರಾಪ್ರಕೃತಿ ಏನೋ, ಮನಸ್ಸು ಸುಖಕರವಾಗಿರೋದನ್ನ, ಅಸುಖಕರವಾಗಿರೋದನ್ನ ಅನುಭವಿಸುತ್ತೆ, ಪ್ಲೆಸೆಂಟ್ನೆಸ್ ಅಂಡ್ ಅನ್ಪ್ಲೆಸೆಂಟ್ನೆಸ್. ಈ ಬುದ್ಧಿಗೂ ಮನಸ್ಸಿಗೂ ವ್ಯತ್ಯಾಸ ಗೊತ್ತಿದ್ಯಾ ನಮಗೆ? ಅದು ಕೇಳ್ತಾ ಇದಾರೆ ಅವರು. ಕೇಳಿಸ್ಕೊತಾ ಇದ್ದೀರಾ ಎಲ್ರು? ರಿಯಲ್ ವಿತ್ ಮೀ. ಈ ಬುದ್ಧಿಗೂ ಮನಸ್ಸಿಗೂ ವ್ಯತ್ಯಾಸ ಗೊತ್ತಿದ್ಯಾ? ಸೊ ಮನಸ್ಸು ಎಲ್ಲವನ್ನ ಅನುಭವಿಸುತ್ತೆ, ಬುದ್ಧಿ ಏನ್ ಮಾಡುತ್ತೆ? ಎಲ್ಲವನ್ನ ಜಡ್ಜ್ ಮಾಡುತ್ತೆ. ಇದು ಸರಿನಾ ತಪ್ಪ? ಬುದ್ಧಿ ಕೆಲಸನೇ ಅದು. ಯುಕ್ತಾಯುಕ್ತ ವಸ್ತು ವಿಚಕ್ಷಣಾ ಜ್ಞಾನ ಅಂತ ಹೇಳ್ತೀವಿ. ಯಾವುದು ಸರಿ, ಯಾವುದು ತಪ್ಪು, ಇದು ಬುದ್ಧಿ ಹೇಳ್ತಾ ಇರತ್ತೆ ಕುತ್ಕೊಂಡು. ಅದು ಎಲ್ಲವನ್ನ ತೂಕ ಮಾಡಿ ಹೇಳ್ತಾರೆ, ಇದು ಸರಿ, ಇದು ತಪ್ಪು ಅಂತ. ಇವಾಗ ಯಾವುದೋ ಒಂದು ಪರಿಸ್ಥಿತಿಯನ್ನ ಮನಸ್ಸು ಅದನ್ನ ಅನುಭವಿಸ್ತಾ ಇರತ್ತೆ, ಆದ್ರೆ ಬುದ್ಧಿ ಹಿಂದ್ಗಡೆ ಕುತ್ಕೊಂಡಿದ್ದನು ಅದನ್ನ ಇದು ಸರಿನಾ ತಪ್ಪ ಅಂತ ಅದನ್ನ ತೂಕ ಮಾಡ್ತಾ ಇರತ್ತೆ. ಓಕೆ. ಧ್ಯಾನ ಮಾಡುವಾಗ್ಲೂ ಅಷ್ಟೇ.
ಮನಸ್ಸು ಮತ್ತೆ ಬುದ್ಧಿ ಎಲ್ಲವನ್ನ ಗಮನಿಸ್ತಾ ಇರುತ್ತೆ. ಮತ್ತೆ ಈ ಬುದ್ಧಿ ಮತ್ತೆ ಮನಸ್ಸಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಇದಕ್ಕೆ ಮನಸ್ಸೇನ್ ಮಾಡುತ್ತೆ, ಎಲ್ಲ ಇಂದ್ರಿಯಗಳ ಮುಖಾಂತರ ಎಲ್ಲವನ್ನ ಅನುಭವಿಸುತ್ತೆ. ಇವಾಗ ನೋಡಿ, ಕಣ್ಣಿಗೆ ಅದೇನ್ ನೋಡ್ತಾ ಇದೆ ಅಂತ ಗೊತ್ತಿಲ್ಲ, ಕಿವಿಗೆ ಏನ್ ಕೇಳ್ತಾ ಇದೆ ಅನ್ನೋದು ಗೊತ್ತಿಲ್ಲ, ನಾಲಿಗೆಗೆ ಏನ್ ರುಚಿ ನೋಡ್ತಾ ಇದೆ ಅಂತ ಗೊತ್ತಿಲ್ಲ, ಚರ್ಮಕ್ಕೆ ಏನ್ ಸ್ಪರ್ಶವನ್ನ ಅನುಭವಿಸ್ತಾ ಇದೆ ಗೊತ್ತಿಲ್ಲ. ಇಂದ್ರಿಯಗಳಿಗೆ ಆದ್ರೆ ಈ ಕಣ್ಣಿನ ಹಿಂದೆ ಇದನ್ನ ಅನುಭವಿಸ್ತಾ ಇರೋದು ಮನಸ್ಸು. ಕಣ್ಣಿನ ಹಿಂದೆ ನೋಡ್ತಾ ಇರೋದು ಮನಸ್ಸು, ಕಿವಿಯ ಹಿಂದೆ ಕೇಳ್ತಾ ಇರೋದು ಯಾವುದು ಮನಸ್ಸು. ಈ 5 ಇಂದ್ರಿಯಗಳ ಹಿಂದೆ ಈ ಮನಸ್ಸಿದೆ. ಆ ಮನಸ್ಸಿನ ಹಿಂದೆ ಬುದ್ಧಿ ಎಲ್ಲವನ್ನ ತೂಕ ಆಗ್ತಾ ಇರತ್ತೆ. ಇದು ಸರಿನಾ, ಇದು ತಪ್ಪ, ಇದು ಸರಿನಾ ತಪ್ಪ, ಇದೆಲ್ಲ ಜಡ್ಜ್ ಮಾಡ್ತಾ ಇರತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಸೊ ನಾವು ಎಷ್ಟೋ ಸರಿ ನಮ್ಮ ಬುದ್ಧಿ ಉಪಯೋಗಿಸಿ ಇದನ್ನ ಹೀಗ್ ಮಾಡ್ಬೇಕು ಅಂತ ಒಂದು ನಿರ್ಧಾರ ತಗೊಳ್ತೀವಿ. ಅಷ್ಟರೊಳಗೆ ಮನಸ್ಸು ಅದರೊಳಗೆ ತೂರಿ ಅದ್ರ ಮೇಲೆ ಒಂದು ಪ್ರಭಾವ ತೋರ್ಸತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಓಂ ನಮಃ ಶಿವಾಯ. ಬುದ್ಧಿಯಿಂದ ಆಚೆ ಅಹಂಕಾರ ಇದೆ. ನಾನು, ನನ್ನವರು, ನನ್ನದು. ಅಹಂಕಾರದಿಂದ ಆಚೆ ನಮ್ಮೊಳಗಿನ ಚೈತನ್ಯ, ನಮ್ಮ ಒಂದು ಆತ್ಮ ಅಂತ ಏನ್ ಕರಿತೀವಿ, ಅದು ಅಹಂಕಾರದಿಂದ ಆಚೆ ಇದೆ. ಈ ಶರೀರಕ್ಕೆ ನಮ್ಗೆ 2 ರೀತಿಯ ಆಹಾರ ಸಿಗ್ತಾ ಇದೆ. ಒಂದು ಶರೀರಕ್ಕೆ ನಾವೇನು ಸ್ಥೂಲವಾಗಿ ಆಹಾರ ಏನು ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಇದೊಂದು ರೀತಿಯ ಆಹಾರ. 2ನೇ ರೀತಿಯ ಆಹಾರ ಯಾವುದು? ಸೂಕ್ಷ್ಮವಾದ ಆಹಾರ. ನಮ್ಮ ಮನಸ್ಸಿಗೆ ಒಂದು ಉಸಿರಾಟ ತಗೊಳ್ತೀವಿ, ಅದೊಂದು ರೀತಿಯ ಆಹಾರ ಶರೀರಕ್ಕೆ. ಮತ್ತೆ ಮನಸ್ಸಿಗೆ ನಾವು ಬರುವಂತ ಆಲೋಚನೆಗಳು, ಸುತ್ತಲಿನ ವಾತಾವರಣ. ಅರ್ಥ ಆಗ್ತಾ ಇದೆಯಲ್ಲ? ಇದೊಂದು ರೀತಿಯ ಆಹಾರ. ಏನ್ ನೋಡ್ತೀವಿ ಅದೊಂದು ರೀತಿಯ ಆಹಾರ. ನೋಡೋದ್ರ ಮುಖಾಂತರ, ಕೇಳುವುದ್ರ ಮುಖಾಂತರ, ಇಂದ್ರಿಯಗಳ ಮುಖಾಂತರ ಕೂಡ ಆಹಾರವನ್ನು ತಗೊಳ್ತಾ ಇದೀವಿ ನಾವು. ಇದು ಸೂಕ್ಷ್ಮವಾದ ಆಹಾರ. ಒಂದು ಸ್ಥೂಲವಾದ ಆಹಾರ, ಇನ್ನೊಂದು ಸೂಕ್ಷ್ಮವಾದ ಆಹಾರ. ಸೊ ಯಾವಾಗ ನಮ್ಮ ಒಳಗೆ ಅಸಮತೋಲನ ಉಂಟಾಗಲ್ಲ ನಮ್ಮ ಒಂದು ಶರೀರದಲ್ಲಿ ಅಥವಾ ಮನಸ್ಸಿನಲ್ಲಿ, 3 ವಿಧವಾದ ಈ ತ್ರಿಗುಣಗಳು ಇಂಬ್ಯಾಲೆನ್ಸ್ ಆಗ್ತಾರೆ. ಅಸಮತೋಲನ ಯಾವುದು? ರಜೋಗುಣ ಅಥವಾ ತಮೋಗುಣ. ಸತ್ವಗುಣ ಇದ್ದಾಗ ಎಲ್ಲವೂ ಸಮತೋಲನವಾಗಿರುತ್ತೆ, ಸಮವಾಗಿರುತ್ತೆ ಸತ್ವಗುಣ ಇದ್ದಾಗ. ರಜೋಗುಣ ಬಂದಾಗ ಏನಾಗತ್ತೆ ಅದ್ರ ಬಗ್ಗೆ ಹೇಳ್ತಾ ಇದೆ. ಯಾವಾಗ ಸತ್ವಗುಣ ಅದು ಪ್ರಬಲವಾಗಿದ್ರೆ ನೋಡಿ, ಎಲ್ಲವೂ ಶಾಂತವಾಗಿ ಸಮವಾಗಿರುತ್ತೆ. ಯಾವಾಗ ರಜೋಗುಣ ಪ್ರಬಲವಾಗತ್ತೋ ಅವಾಗ ಒಳಗಡೆಯಿಂದ ಒಂದು ರೀತಿ ಏನೋ ಒಂಥರ ತಳಮಳ, ರೆಸ್ಟ್ಲೆಸ್ನೆಸ್ ಅಂತಾರಲ್ಲ ಆ ತರ. ಆಮೇಲೆ ಬೇಡದೇ ಇರೋ ಕೋರಿಕೆಗಳೆಲ್ಲ ಬರ್ತಾ ಇರುತ್ತೆ ಒಳಗಡೆಯಿಂದ. ಏನೋ ಒಂಥರ ಭಯ ಒಳಗಡೆಯಿಂದ, ಅಯ್ಯೋ ಏನಾಗ್ಬಿಡುತ್ತಪ್ಪ, ಏನಾಗ್ಬಿಡುತ್ತೆ ಅಂತ ಒಂದು ರಜೋಗುಣ ಇದು ಪ್ರಬಲವಾದಾಗ. ಅದೇ ತರ ತಮೋಗುಣ ಪ್ರಬಲವಾದಾಗ ಏನಾಗುತ್ತೆ, ಏನೋ ಒಂಥರ ಜಡತ್ವ. ಎಲ್ಲ ಕೂತಿರೋ ಜಾಗದಲ್ಲಿ ಹೆಂಗೋ ಕೂತ್ಕೊಳ್ತೀವಿ, ಶರೀರ 5-6 ಸರಿ ಕರಿಬೇಕು, 8-10 ಸರಿ ಮನೆಯಲ್ಲಿ ಹೆಸರು ಕರಿತಾ ಇರ್ತಾರೆ, ಕೇಳದಂಗೆ ಇರಲ್ಲ, ಅಷ್ಟು ಜಡತ್ವ ಇರುತ್ತೆ. ಅರ್ಥ ಆಗ್ತಾ ಇದೆ? ಒಂಥರ ಡಿಪ್ರೆಸ್ಡ್ ಆಗಿ, ಒಂಥರ ನಿದ್ದೆ, ಒಂಥರ ಆ ಸ್ಥಿತಿಯಲ್ಲಿ. ಇದು ತಮೋಗುಣ. ಇದು 3 ಬಂದು ಹೋಗ್ತಾ ಇರುತ್ತೆ ಒಂದು ದಿನದಲ್ಲಿ. ಸತ್ವಗುಣನೂ ಇರುತ್ತೆ, ರಜೋಗುಣನೂ ನಡೀತಾ ಇರುತ್ತೆ, ತಮೋಗುಣನೂ ನಡೀತಾ ಇರುತ್ತೆ. ನನಗೆ ಸತ್ವಗುಣದಲ್ಲಿ ಇರ್ಬೇಕು ಯಾವಾಗಲೂ, ಆತರ ಇಲ್ಲ. ನಾವು ಅನ್ಕೊಂಡಂಗೆ ಈ ಗುಣಗಳು ಬಂದು ಹೋಗ್ತಾ ಇಲ್ಲ. ಅದೆಷ್ಟಕ್ಕದು ಅದರದೇ ಒಂದು ಪ್ರಕೃತಿ ಇದೆ. ಏನೋ ನಾವು ಅನ್ಕೊಂಡಂಗೆ ಒಂದು ಐಡಿಯಲ್ ಸಿಚುವೇಶನ್ ಇಲ್ಲ, ನಾವು ಅನ್ಕೊಂಡಂಗೆ ನಡೀತಾ ಇರಲ್ಲ. ಅದರದೇ ಒಂದು ಇದು ನಡೀತಾ ಇರುತ್ತೆ, ಅದ್ರ ಪ್ರಕಾರ ಬಂದು ಹೋಗ್ತಾ ಇರುತ್ತೆ. ಈ ಪ್ರಪಂಚದಲ್ಲಿ ಈ ಅದೇ ಪ್ರಪಂಚದಲ್ಲೂ ಕೂಡ ಸತ್ವಗುಣದ ಸಮಯ ಇರುತ್ತೆ, ರಜೋಗುಣದ ಸಮಯ ಇರುತ್ತೆ, ತಮೋ ಗುಣದ ಸಮಯ ಇರುತ್ತೆ. ಅರ್ಥ ಆಗ್ತಾ ಇದೆ? ಇದು 3 ಬಂದು ಹೋಗ್ತಾ ಇರುತ್ತೆ. ನಾವು ಅನ್ಕೊಂಡಂಗೆ ಒಂದು ಐಡಿಯಲ್ ಗುಣ ಯಾವಾಗ್ಲೂ ಇರಬೇಕು ಅಂತ ಅದು ಇರೋದಿಲ್ಲ, ಬಂದು ಹೋಗ್ತಾ ಇರುತ್ತೆ ಇದು. ಸೊ ಇವಾಗ ಮೊದಲನೇ ಸೂತ್ರ ನೋಡೋಣ ಇವತ್ತು. ಭಾವ ಅಷ್ಟಾವಕ್ರ ಉವಾಚ ಭಾವ ಭಾವ ವಿಕಾರಶ್ಚ ಸ್ವಭಾವಾದಿತಿ ನಿಶ್ಚಯಿ ನಿರ್ವಿಕಾರೋ ಗತಕ್ಲೇಶ ಸುಖೇನೈವೋಪಶಾಮ್ಯತಿ. ಭಾವ ಭಾವ ವಿಕಾರಶ್ಚ ಸ್ವಭಾವಾದಿತಿ ನಿಶ್ಚಯಿ ನಿರ್ವಿಕಾರೋ ಗತಕ್ಲೇಶ ಸುಖೇನೈವೋಪಶಾಮ್ಯತಿ. ಇದರದ್ದು ಯಥಾರ್ಥ ಏನಿದೆ ನೋಡೋಣ. ಭಾವನೆಗಳ ಅಭಾವ ಮತ್ತು ಅವುಗಳ ವಿಕಾರಗಳೆಲ್ಲವೂ ಪ್ರಕೃತಿಯ ಸ್ವಭಾವ. ಇದರ ಬಗ್ಗೆ ದೃಢ ನಿಶ್ಚಯದಿಂದ ಇದ್ದು ನಿರ್ವಿಕಾರತೆಯನ್ನು ಹೊಂದಿ ಎಲ್ಲಾ ಕ್ಲೇಶಗಳಿಂದಲೂ ಮುಕ್ತಿ ಪಡೆದಾಗ ಬರುವಂತಹ ಸುಖದಿಂದ ಆತ್ಮನಲ್ಲಿ ವಿಶ್ರಮಿಸಿ. ನೋಡಿ, ಈ ಶ್ಲೋಕದಲ್ಲಿ ತುಂಬಾ ಆಳವಾದ ಅರ್ಥ ಇದೆ ಅಂತ ಹೇಳ್ತಾರೆ. ಹೇಗೆ? ಇದು ಒಂದು ರೀತಿ ಏನೋ ಇದು ಆಯುರ್ವೇದ ಅಂದ್ರೆ ಜೀವಶಾಸ್ತ್ರ ಗೊತ್ತಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ ಅಂತಾರೆ. ಏನು
ನಮ್ಮಲ್ಲಿ ಈ ವಾತ ಒಂದೊಂದ್ಸರಿ ವಾತ ಜಾಸ್ತಿ ಆಗ್ತದೆ, ಪಿತ್ತ ಜಾಸ್ತಿ ಆಗ್ತದೆ, ಕಫ ಜಾಸ್ತಿ ಆಗ್ಬಿಡುತ್ತೆ ಏನು. ಯಾವಾಗ ಹ್ಮ್ ವಾತ ಜಾಸ್ತಿ ಆದಾಗ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಒಂಥರ ತಳಮಳ ಉಂಟಾಗ್ತದೆ ಒಳಗಡೆ. ಅದೇ ಪಿತ್ತ ಜಾಸ್ತಿ ಆದಾಗ ಅದೊಂದು ರೀತಿ ಅಂದ್ರೆ ಈ ಹೆಚ್ಚು ಕಡಿಮೆ ಈ ತ್ರಿದೋಷಗಳು ಹೆಚ್ಚು ಕಡಿಮೆ ಆದಾಗ ನಮ್ಮಲ್ಲಿ ಅನಾರೋಗ್ಯ ಉಂಟಾಗುತ್ತೆ. ಇದು ನಮ್ಮ ಚಟುವಟಿಕೆ ಮೇಲೆ ಪ್ರಭಾವ ತೋರಿಸುತ್ತೆ. ಪಿತ್ತ ಜಾಸ್ತಿ ಆಗ್ಬಿಟ್ರೆ ಅವಾಗ ಸುಮ್ಮನೆ ಎಲ್ಲರ ಮೇಲೆ ಕೂಗಾಡ್ತಾ ಇರ್ತೀವಿ, ಕೋಪ ಜಾಸ್ತಿ ಆಗ್ತಿರುತ್ತೆ. ವಾತ ಜಾಸ್ತಿ ಆದಾಗ ನಿಂತ ಜಾಗದಲ್ಲಿ ನಿಲ್ಲೋದಿಲ್ಲ, ಕೂತ್ ಜಾಗದಲ್ಲಿ ಕುತ್ಕೊಳ್ಳೋದಿಲ್ಲ. ನೀವು ನೋಡಿ ತಬಲ ಬಡಿತಾ ಇರ್ತೀವಿ. ಶರೀರದಲ್ಲಿ ಈ 5 ಪ್ರಾಣಗಳು 5 ಉಪಪ್ರಾಣಗಳೆಲ್ಲ ಇದೆಯಲ್ಲ, ಇದರಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ತೊಂದರೆ ಆಗ್ತದೆ. ಅದೇ ಕಫ ಜಾಸ್ತಿ ಆಗುತ್ತೆ ಅನ್ಕೊಳ್ಳಿ, ಕಫ ಪ್ರಕೃತಿ ಎಲ್ಲ ಕೂತಲ್ಲೇ ಕೂತಿರ್ತೀವಿ, ಫಾಸ್ಟ್ನೆಸ್ ಇರೋದಿಲ್ಲ. ಹೇಳ್ತಾರೆ ಕೆಲವರು, ತುಂಬಾ ಕಫ ಪ್ರಕೃತಿ ರೀ ಇವರು. ನಮ್ಮ ಮನೇಲಿ ಅನ್ನ ಚಿಕ್ಕ ಮಕ್ಳಿದ್ರೆ ಅವ್ನು ನೋಡಿ ವಾತ ಅವ್ನು ಕುಣಿತಾ ಇರ್ತಾನೆ ಯಾವಾಗ್ಲೂ. 2-3 ಜನ ಮಕ್ಳಿದ್ರೆ ಹೇಳ್ತಾರೆ ಅವನು ವಾತ ನಾರಾಯಣ ಅಂತ ಕರೀತಾರೆ. ಏನು ಅಂದ್ರೆ ಅವ್ನು ಕೂತ್ ಜಾಗದಲ್ಲಿ ಯಾವಾಗ್ಲೂ ಏನೋ ಒಂದು ಹೈಪರ್ ಅಂತಾರೆ ನೋಡಿ, ಅದಕ್ಕೆ ವಾತ ಜಾಸ್ತಿ ಆಗುತ್ತೆ. ಪ್ರಕೃತಿನೇ ಆತರ ಇರುತ್ತೆ. ಇನ್ನೊಬ್ಬ ಏನೋ ಯಾವ ಕೆಲವು ಇರ್ತಾರೆ ಸುಮ್ಮನೆ ಕೂತಿರ್ತಾರೆ, ಅಂದ್ರೆ ಕಫ ಪ್ರಕೃತಿ ಅಂತ. ಸೊ ನೋಡಿ ಎಷ್ಟು ಇದನ್ನ ಸರಳೀಕೃತವಾಗಿ ಮಾಡ್ಬಿಟ್ರಿ ಇವಾಗ. ಇಲ್ಲಾಂದ್ರೆ ನಾವು ಇವ್ರನ್ನ ಬೈತಾ ಇರ್ತೀವಿ. ನಮ್ಮ ಪ್ರಕೃತಿಗೆ ಇನ್ನೊಬ್ರು ನಾವು ಇದ್ ಮಾಡ್ತಾ ಇರ್ತೀವಿ ಪರಿಸ್ಥಿತಿಗೆ. ಇವಾಗ ನಮ್ಗೆ ಗೊತ್ತಾಯ್ತು ವಾತ ಜಾಸ್ತಿ ಆದಾಗ ಏನಾಗತ್ತೆ, ಪಿತ್ತ ಜಾಸ್ತಿ ಆದಾಗ ಏನಾಗತ್ತೆ, ಕಫ ಜಾಸ್ತಿ ಆದಾಗ ಏನಾಗತ್ತೆ ಏನೋ. ಇವಾಗ ದೋಷವನ್ನ ಈ 3 ಗುಣಗಳಿದೆಯಲ್ಲ ಇದ್ರ ಮೇಲೆ ದೋಷ ಹೊರಿಸ್ತೀವಿ. ಇಲ್ಲ ಯಾರ ಮೇಲೆ ನಮಗ್ ಕೋಪ ಬಂದ್ರೆ ಇನ್ನೊಬ್ಬರ ಮೇಲೆ ದೋಷ ಹೊರಿಸೋದು. ನಮಗ್ ದುಃಖ ಆದ್ರೆ ಈ ತ್ರಿಗುಣಗಳು ದೋಷಗಳು ಹೆಚ್ಚು ಕಡಿಮೆ ಆದಾಗ್ಲೂ ಇವೆಲ್ಲ ಆಗ್ತದೆ. ಸೊ ಇದೇನಾಗತ್ತೆ, ಇದು 3ನ್ನ ಗಮನಿಸ್ಕೊಳ್ಳೋದ್ರಲ್ಲೇ ಜೀವನ ಸಾಕಾಗ್ಬಿಡುತ್ತೆ. ನಮ್ಗೆ ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡಕ್ಕೆ ಟೈಮ್ ಇಲ್ಲ. ಹಂಗ ನೋಡಿದ್ರೆ ಈ ಶರೀರದಲ್ಲಿ ಏನಾಗ್ತಾ ಇದೆ ಅಂತ ಗಮನಿಸಕ್ಕೆ ಈ ಜನ್ಮ ಸಾಲದು. ವಾತ ಜಾಸ್ತಿ ಆಗ್ತಾ ಇದೆ, ಪಿತ್ತ ಜಾಸ್ತಿ ಆಗ್ತಾ ಇದೆ, ಕಫ ಜಾಸ್ತಿ ಆಗ್ತಾ ಇದೆ, ಸತ್ವಗುಣ ಜಾಸ್ತಿ ಆಗ್ತಾ ಇದೆ, ರಜಗುಣ ಜಾಸ್ತಿ ಆಗ್ತಾ ಇದೆ. ಇದನ್ನ ಗಮನಿಸ್ಕೊಳಕ್ಕೆ ಈ ಜನ್ಮ ಸಾಲದು ನಮ್ಗೆ. ಒಂದ್ಸರಿ ಒಬ್ರು ಭಕ್ತರು ಕೇಳ್ತಾರೆ ಯಾರನ್ನ ಅಂದ್ರೆ ಪರಮ ಪೂಜ್ಯ ಬ್ರಹ್ಮಾನಂದ ಸರಸ್ವತಿಗಳು, ನಮ್ಮ ಗುರು ಪರಂಪರೆಯಲ್ಲಿ ಅವರು ಶಂಕರಾಚಾರ್ಯರು, ಎಲ್ಲಿ ಜೋಶಿ ಮಠದಲ್ಲಿ ತುಂಬಾ ಮಹಾನ್ ಜ್ಞಾನಿ ಅವರು. ಅವ್ರನ್ನ ಕೇಳ್ತಾರೆ ನನ್ ಬಗ್ಗೆ ನೀವೇನ್ ಅನ್ಕೊಳ್ತೀರಾ ಅಂತ ಕೇಳ್ತಾರೆ. ಅವರು ಹೇಳಿದ್ರೆ ನಿನ್ ಬಗ್ಗೆ ಆ ಯೋಚನೆ ಮಾಡೋ ಸಮಯ ನನಗೆಲ್ಲಿದೆ, ನನಗೆ ನನ್ನನ್ನು ಗಮನಿಸ್ಕೊಳ್ಳಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ನನ್ನಲ್ಲಿ ಏನಾಗ್ತಾ ಇದೆ ಅದನ್ನ ಗಮನಿಸ್ಕೊಳ್ಳಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಇದು ಕೇಳಿದವ್ರಿಗೆ ಸ್ವಲ್ಪ ಒರಟ ಅನ್ಸತ್ತೆ, ಅಥವಾ ಏನಪ್ಪ ಇಷ್ಟು ಸ್ವಾರ್ಥಿಗಳು ಯಾವಾಗ್ಲೂ ಅವ್ರನ್ನವರೇ ಗಮನಿಸ್ಕೊಳ್ತಾ ಇರ್ತಾರೆ. ಅದು ಅದೇ ಸತ್ಯ. ಬೇರೆಯವ್ರಿಗೆ ನಮ್ಮ ಬಗ್ಗೆ ನಾವೇನ್ ಅನ್ಕೊಳ್ತೀವಿ, ಅವ್ರು ನನ್ನ ಬಗ್ಗೆ ಆಲೋಚನೆ ಮಾಡಿದ್ರು, ಇವ್ರಂಗ್ ಆಲೋಚನೆ ಮಾಡಿದ್ರು ಅಂತ ಅನ್ಕೊಳ್ತೀವಿ. ಯಾರಿಗೂ ಸಮಯ ಇದೆ ಹೇಳಿ ನಮ್ಮ ಬಗ್ಗೆ ಆಲೋಚನೆ ಮಾಡೋದಕ್ಕೆ? ಯಾರಿಗೂ ಸಮಯ ಇಲ್ಲ. ಪ್ರತಿಯೊಬ್ರು ಅವ್ರವ್ರ ನಮ್ಮ ಏನೋ ದಿನನಿತ್ಯದ ಇದರಲ್ಲಿ ವ್ಯವಹಾರಗಳಲ್ಲಿ ವಹಿವಾಟುಗಳಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಯಾರಿಗೂ ಸಮಯ ಇಲ್ಲ. ಪರಮ ಪೂಜ್ಯ ಬ್ರಹ್ಮಾನಂದ ಸರಸ್ವತಿಗಳು ಈ ಮಾತು ಹೇಳ್ತಾರೆ. ಅಂದ್ರೆ ಅವರ ಸ್ಥಿತಿ ಬೇರೆ, ಪ್ರಜ್ಞಾಮಟ್ಟದ ಸ್ಥಿತಿ ಬೇರೆ. ಒಬ್ಬ ಜ್ಞಾನಿ ಪೂರ್ತಿ ಪ್ರತಿ ಕ್ಷಣ ಪರಮಹಂಸ ಅಂತ ಕರೀತಾರೆ. ಏನಂದ್ರೆ ಒಂದೊಂದು ಉಸಿರಿನ ಜೊತೆಲೂ ಇರ್ತಾರೆ. ಪರಮಹಂಸ ಅಂದ್ರೆ ಏನು? ಒಂದೊಂದು ಉಸಿರಿನ ಜೊತೆಲಿ ಇರುವಂತ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಸೊ ಈ ಶರೀರವನ್ನು ಗಮನಿಸ್ಕೊಳ್ಳಕ್ಕೆ ಸಮಯ ಸಾಲದು. ಶರೀರವನ್ನು ಗಮನಿಸಿ ಪ್ರತಿ ಕ್ಷಣ ಗಮನಿಸುವಂಥದ್ದು. ಓಕೆ, ಇದನ್ನ ಗಮನಿಸ್ತಾ ಇದ್ರೆ ಪ್ರಪಂಚನ ಗಮನಿಸ್ದಂಗೆ ಅಂತ ಹೇಳ್ತಾರೆ. ಒಬ್ಬ ಜ್ಞಾನಿ ಶರೀರ ಪ್ರಪಂಚ ಎರಡೂ ಒಂದೇನೆ. ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅದೆಲ್ಲ ಅವ್ರ ಶರೀರದಲ್ಲಿ ಆಗ್ತಾ ಇರುತ್ತೆ. ಕೇಳಿಸ್ಕೊತಾ ಇದೀರಾ? ಸೊ ಎಷ್ಟೋ ಸರಿ ಗುರುಗಳು ಹೇಳ್ತಾರೆ, ನಮ್ಮ ಭಕ್ತರಿಗೆ ಎಷ್ಟು ಜನ ಭಕ್ತರಿದ್ದಾರೆ ಗೊತ್ತಿಲ್ಲ, ಆದ್ರೆ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದ್ರೆ ನಮಗ್ ಗೊತ್ತಾಗತ್ತೆ. ಅದು ಬೇರೆ ರೀತಿಯ ಒಂದು ಅರಿವಿನ ಸ್ಥಿತಿ. ನಾವು ಅದೊಂದು ಸ್ಪೆಷಲ್ ಕೇಸ್. ಅದು ನಮ್ಮಂತವ್ರಿಗೆಲ್ಲ, ಅದು ಸಾಮಾನ್ಯ ಜನರಿಗೆಲ್ಲ ಏನೋ. ಸೊ ನಾವು ಹೇಳಕ್ಕಾಗಲ್ಲ ನನ್ನ ಶರೀರವನ್ನು ಗಮನಿಸ್ಕೊಂಡಿದ್ದೀನಿ, ನನ್ನ ಶರೀರವನ್ನು ಗಮನಿಸ್ತಾ ಇದ್ದೀನಿ. ಆ ಪೂಜ್ಯರ ಒಂದು ಅರಿವಿನ ಸ್ಥಿತಿನೇ ಬೇರೆ ಇರುತ್ತೆ ಏನೋ. ಅವ್ರದ್ದು ಬೇರೆ. ಅವ್ರು ಇನ್ನೊಂದೇನು ಗೊತ್ತಾ, ನಾಡಿಗಳು. ಆ ನಾಡಿಗಳ ಮೇಲೆ ಗಮನ ಇರುತ್ತೆ. ಈ ಮಾಮೂಲಿ ಒಬ್ಬ ನಮ್ಮ
ನಮ್ಮ ಆಯುರ್ವೇದಿಕ್ ಡಾಕ್ಟರ್ ಇದಾರಲ್ಲ, ತುಂಬಾ ಅದರಲ್ಲಿ ಪರಿಣಿತಿಯನ್ನು ಹೊಂದಿರುವಂತ ಡಾಕ್ಟರು, ನೀವು ನೋಡಿ, ಒಂದೊಂದ್ಸರಿ ನಾಡಿನೂ ಹಿಡಿಯೋದಿಲ್ಲ. ನೋಡಿದ ತಕ್ಷಣ ನಮ್ಮಲ್ಲಿ ಏನೇನು ಹೆಚ್ಚು ಕಡಿಮೆ ಇದೆ ಅದೆಲ್ಲ ಹೇಳ್ತಾ ಬರುತ್ತೆ. ನನಗೆ ಪರಿಚಯ ಇರೋರೊಬ್ರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ನಮ್ಮ ಆಶ್ರಮದವ್ರೆ, ಹೈದರಾಬಾದ್ ಅಲ್ಲಿ ಇರ್ತಾರೆ. ಅವ್ರು ಫೋನ್ ಮಾಡಿದ್ರೆ ಫೋನಲ್ಲೇ ಹೇಳ್ತಾರೆ, ನಿಮ್ ಶರೀರದಲ್ಲಿ ಈ ತರ ದೋಷ ಇದೆ, ಈ ತರ ದೋಷ ಇದೆ, ಈ ತರ ದೋಷ ಇದೆ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆ? ವಾತ ಹೆಚ್ಚು ಕಡಿಮೆ ಇದೆ, ಪಿತ್ತ ಹೆಚ್ಚು ಕಡಿಮೆ ಇದೆ, ಕಫ ಹೆಚ್ಚು ಕಡಿಮೆ ಇದೆ, ಇದೆಲ್ಲ ಹೇಳ್ತಾ ಇರ್ತಾರೆ. ಹ ಮತ್ತೆ ಇನ್ನು ಕೆಲವರು ಇನ್ನ ಆಳವಾಗಿ ನಾಡಿಶಾಸ್ತ್ರ ಗೊತ್ತಿರೋರು ಅವ್ರೇನ್ ಮಾಡ್ತಾರೆ, ನೀವು ಯಾವ ರೀತಿಯ ಗುರುಗಳ ಹತ್ರ, ಯಾವ ತರದ ಗುರುಗಳ ಹತ್ರ ಇದ್ದೀರಾ, ನೀವು ಈ ತರದ ಒಂದು ಧ್ಯಾನ ಅಭ್ಯಾಸ ಮಾಡ್ತಾ ಇದ್ದೀರಾ, ಹತ್ರ ಇನ್ನು ಸ್ವಲ್ಪ ಆಳವಾಗಿ ಹೋದ್ರೆ, ಕೆಲವರು ಮಹಾತ್ಮರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದಂಗೆನೆ ನಮ್ಮ ನಮ್ಮ ನಾಡಿ ಬದಲಾಗ್ತದೆ. ರಜೋಗುಣದಿಂದ ಸತ್ವಗುಣಕ್ಕೆ ಬದಲಾಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಬದಲಾಗ್ತದೆ. ಸೊ ಇದು ಹೇಳ್ತಾ ಬರ್ತಾರೆ. ಅದಕ್ಕೆ ಪತಂಜಲಿ ಯೋಗ ಸೂತ್ರದಲ್ಲಿ ಒಂದು ಸೂತ್ರ ಹೇಳ್ತಾರೆ, ಏನು ಅಂದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಪ್ರಾತಃ ಸ್ಮರಣೀಯರು ಅಂತ ಕರಿತೀವಿ. ಯಾಕೆ ಗುರುಗಳು ಒಬ್ಬ ಮಹಾತ್ಮರ ಫೋಟೋ ನೋಡ್ಬೇಕು, ಆ ಪರಮಾತ್ಮನ ಫೋಟೋ ನೋಡ್ಬೇಕು? ಯಾಕೆ ಅಂದ್ರೆ, ದಿನ ಪೂರ್ತಿ ನಮ್ಮ ಶರೀರದಲ್ಲಿ ಅದೇ ವೈಬ್ರೇಷನ್ ನಾವು ಇಟ್ಕೊಳ್ತೀವಿ. ಇಲ್ಲ ಅಂದ್ರೆ ಯಾರೋ ಒಬ್ರು ಅಸಹನೀಯವಾದಂತ ಒಬ್ಬ ವ್ಯಕ್ತಿಯನ್ನ ನೆನ್ಸ್ಕೊಳ್ತಾ ಇದ್ರೆ ದಿನ ಪೂರ್ತಿ ಅದೇ ತರ ನಾಡಿ, ನಮ್ಮ ದೋಷಗಳು ಕೂಡ ಅದೇ ತರ ತಮ ಗುಣಕ್ಕೆ ಹೋಗ್ಬಿಡುತ್ತೆ, ಇಲ್ಲ ರಜೋಗುಣಕ್ಕೆ ಹೋಗ್ಬಿಡುತ್ತೆ. ಒಬ್ಬ ಮಹಾತ್ಮರ ಬಗ್ಗೆ ಬೆಳಗ್ಗೆ ಆಲೋಚನೆ ಮಾಡಿದಾಗ ದಿನ ಪೂರ್ತಿ ಸತ್ವಗುಣ, ನಮ್ಮಲ್ಲಿ ಸತ್ವಗುಣ ಡಾಮಿನೇಟ್ ಆಗಿ ನಮ್ಮಲ್ಲಿನ ಒಂದು ಪ್ರಕಂಪನಗಳ ವೈಬ್ರೇಷನ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ ಇದು? ಮತ್ತೆ ನಾವು ಈ ಶರೀರವನ್ನ ಘನವಾದ ಪದಾರ್ಥ, ಇದು ಈ ಹಿಂದೆನೂ ಒಂದು 8th ಕ್ಲಾಸಿಂದ ಮಾತಾಡಿದ್ವಿ, ಮತ್ತೆ ಇನ್ನೊಂದ್ಸರಿ ಬರ್ತಾ ಇದೆ ಇದು ಈ ವಿಶೇಷ ಈ ಜ್ಞಾನ ಏನು ಅಂದ್ರೆ, ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಮುನ್ನೆಲೆಗೆ ಬರ್ತಾ ಇರುತ್ತೆ ಕೆಲವೆಲ್ಲ ಸಬ್ಜೆಕ್ಟ್ ಎಲ್ಲ. ಏನು ಅದರಲ್ಲಿ ಏನು, ಈ ಶರೀರ ನಾವು ಘನವಾಗಿದೆ ಅಂತ ಅನ್ಕೊಳ್ತೀವಿ, ಇದು ಬದಲಾಗ್ತಾ ಇದೆ. ಈ ಶರೀರ ಪ್ರತಿ 24 ಗಂಟೆಗೊಂದ್ಸರಿ ರಕ್ತ ಬದಲಾಗುತ್ತೆ, 3 ತಿಂಗಳಿಗೊಂದ್ಸರಿ ಅಸ್ಥಿ ಮಜ್ಜೆ ಬದಲಾಗ್ಬಿಡುತ್ತೆ, ಏನು ಪ್ರತಿ 7 ದಿನಗಳಿಗೂ ಒಂದ್ಸರಿ ಚರ್ಮ ಬದಲಾಗ್ತದೆ, ಶರೀರದಲ್ಲಿರುವ ಎಲ್ಲ ದ್ರವ ಪದಾರ್ಥಗಳು ಬದಲಾಗ್ತದೆ, ಶರೀರ ಬದಲಾಗ್ತಾ ಇದೆ, ಜೀವಕೋಶಗಳು ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜೀವಕೋಶಗಳು ಬದಲಾಗ್ತಾ ಇದೆ. ನಾವು ಅದೇ ವ್ಯಕ್ತಿ ಅಲ್ಲ, ನೋಡಕ್ ಅದೇ ವ್ಯಕ್ತಿ ತರ ಕಾಣಿಸ್ತೀವಿ, ಆದ್ರೆ ನಮ್ಮಲ್ಲಿ ಎಲ್ಲ ಬದಲಾಗ್ತಾ ಇದೆ, 3 ತಿಂಗಳಿಗೊಂದ್ಸರಿ ಬದಲಾಗ್ಬಿಡುತ್ತೆ. ಈ ಶರೀರ ಒಂದು ನದಿ ಇದ್ದ ಹಾಗೆ, ನದಿ ಹಳೇದೆ, ಆದ್ರೆ ನದಿಯಲ್ಲಿ ಹರಿತಾ ಇರುವಂತ ನೀರು ಬದಲಾಗ್ತಾ ಇದೆ. ಇಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲ ಹರಿತಾ ಇದೆ. ಕೇಳಿಸ್ಕೊತಾ ಇದ್ದೀರಾ? ರಿಯಾಲ್ ವಿತ್ ಮೀ, ಯಾವುದು ಶಾಶ್ವತವಲ್ಲ ಇಲ್ಲಿ. ಅದೇ ರೀತಿ ಗುಣಗಳು ಕೂಡ, ತ್ರಿಗುಣಗಳು ಬಂದು ಹೋಗ್ತಾ ಇರತ್ತೆ. ಒಂದೊಂದ್ಸರಿ ಒಂದೊಂದು ಗುಣ ಬಂದು ಹೋಗ್ತಾ ಇರತ್ತೆ. ಸತ್ವಗುಣ ಒಂದ್ಸರಿ ಇರುತ್ತೆ, ಮತ್ತೆ ಇನ್ನೊಂದ್ಸರಿ ತಮೋ ಗುಣ ಇರುತ್ತೆ, ರಜೋಗುಣ ಒಂದ್ಸರಿ ಇರುತ್ತೆ, ಒಂದೊಂದ್ಸರಿ ವಾತ, ಇವುಗಳು ಕೂಡ ಏನು, ಮತ್ತೆ ಒಂದ್ಸರಿ ವಾತ ಜಾಸ್ತಿ ಇರುತ್ತೆ, ಒಂದ್ಸರಿ ಪಿತ್ತ ಜಾಸ್ತಿ ಇರುತ್ತೆ, ಒಂದ್ಸರಿ ಕಫ ಜಾಸ್ತಿ ಇರುತ್ತೆ. ಯಾವುದು ಶಾಶ್ವತವಾಗಿ ಇರೋದಿಲ್ಲ. ಈ ದೋಷಗಳು ಬದಲಾಗ್ತಾ ಇರುತ್ತೆ, ಗುಣಗಳು ಬದಲಾಗ್ತಾ ಇರುತ್ತೆ. ಅದಕ್ಕೆ ಗುರುಗಳು ಹೇಳ್ತಾರೆ ಒಂದೊಂದ್ಸರಿ ಏನು ಅಂದ್ರೆ, ಈ ಒಬ್ಬ ಜ್ಞಾನಿ ಪುರುಷರ ಒಂದು ಸಮಾಗಮಕ್ಕೆ ಅವರ ಹತ್ರಕ್ಕೆ ಬಂದಾಗ ಎಷ್ಟೋ ಜನ ಗುರುಗಳಿಗೆ ಲೆಟರ್ ಬರೆದು ಹೇಳ್ತಾರಂತೆ, ಗುರುಜಿ ನಮಗೆ ಈ ತರದ ಕಾಯಿಲೆ ಇತ್ತು, ಈ ತರದ ತೊಂದರೆ ಇತ್ತು, ಆರೋಗ್ಯ ಸಮಸ್ಯೆ ಇತ್ತು, ನಿಮ್ಮ ದರ್ಶನ ನಿಮ್ಮ ಹತ್ರ ಬಂದಾಗ ನಮಗೆ ತುಂಬಾ ಬದಲಾವಣೆ ಆಗ್ತಾ ಇದೆ, ನಮ್ಮ ಶರೀರದ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಇದೆ, ಮನಸ್ಸಿನಲ್ಲಿ ಒಂದು ತುಂಬಾ ಬದಲಾವಣೆ ಉಂಟಾಗುತ್ತೆ. ಎಷ್ಟೋ ಜನ ಆಶ್ರಮಕ್ಕೆ ಒಳಗಡೆ ಬಂದೋದ್ಮೇಲೆ ಹೇಳ್ತಾರೆ, ಇಲ್ಲಿ ಒಳಗಡೆ ಕಾಲಿಟ್ಟ ತಕ್ಷಣನೇ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಪ್ರಶಾಂತತೆ ಉಂಟಾಗ್ತಾ ಇದೆ. ಯಾಕೆ? ಗುರುಗಳ ಒಂದು ಸಾನ್ನಿಧ್ಯ, ಅವರ ಒಂದು ತಪೋಭೂಮಿ, ಆ ಕ್ಷೇತ್ರದಲ್ಲಿ ಬಂದು ಕಾಲಿಟ್ಟು ಹೋದ ತಕ್ಷಣನೇ ಒಂದು ವ್ಯತ್ಯಾಸ ಉಂಟಾಗ್ತದೆ. ಯಾಕೆ ಈ ತರ ಆಗುತ್ತೆ ಅಂದ್ರೆ, ಅದಕ್ಕೆ ಗುರುಗಳು ಹೇಳ್ತಾರೆ, ಏನೋ ಇದೇನು ದೊಡ್ಡ ವಿಷಯ ಅಲ್ಲ, ಒಳಗಿನ ಚೈತನ್ಯಕ್ಕೆ ಇದು ದೊಡ್ಡ ವಿಷಯನೇ ಅಲ್ಲ ರೀ ಇದು. ಏನೋ ಏಕೆ ಅಂದ್ರೆ, ಈ ಪೂರ್ತಿ ಸೃಷ್ಟಿನೇ ಆ ಚೈತನ್ಯದಿಂದ ಆಚೆ ಬಂದಿದೆ ಅಲ್ವಾ? ಇಷ್ಟೆಲ್ಲ ಸೃಷ್ಟಿನೇ ಆಚೆ ಬಂದಿದೆ. ಒಂದು ಸಣ್ಣ ರೋಗವನ್ನ ಗುಣಮುಖ ಮಾಡುವಂತ ಒಂದು ಶಕ್ತಿ ಚೈತನ್ಯಕ್ಕೆ, ಗುರುಗಳು ಚೈತನ್ಯದ ಮೇಲೆ ಹಾಕ್ಬಿಟ್ರು ಓಂ ನಮಃ ಶಿವಾಯ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದು ದೊಡ್ಡ ವಿಷಯ ಅಲ್ಲ. ಇವಾಗ ಒಂದು ಮರದಲ್ಲಿ ಒಂದಷ್ಟು ಎಲೆಗಳು ಉದುರೋಗ್ಬಿಟ್ರೆ ಹೊಸ ಎಲೆಗಳು ಬರೋದಿಲ್ವಾ? ಹೊಸ ಹೂವುಗಳು ಬರೋದಿಲ್ವಾ?
ಅದನ್ನೆಲ್ಲ ಸೃಷ್ಟಿ ಮಾಡಿದಂತಹ ಚೈತನ್ಯಕ್ಕೆ ಒಂದು ಯಾವುದೋ ಒಂದು ಹೆಚ್ಚು ಕಡಿಮೆ ಶರೀರದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಗುಣಮುಖವನ್ನಾಗಿ ಮಾಡುವಂತ ಶಕ್ತಿ ಇಲ್ವಾ ಚೈತನ್ಯಕ್ಕೆ? ಸೊ ಈ ಒಂದು ಸೃಷ್ಟಿಯ ಬಗ್ಗೆ ನಮಗೆ ಆಶ್ಚರ್ಯ ಉಂಟಾಗ್ಬೇಕು. ನಮಗೆ ಈ ಒಂದು ಒಳಗಿನ ಚೈತನ್ಯ ಇದೆಯಲ್ಲ ಅದ್ರ ಬಗ್ಗೆನೇ ಆಶ್ಚರ್ಯ ಉಂಟಾಗ್ಬೇಕು ನಮಗೆ. ಅಷ್ಟು ಅದ್ಭುತವಾದ ಶಕ್ತಿಯನ್ನ ನಮ್ಮ ಶರೀರದೊಳಗೆ ಎತ್ಕೊಂಡು ತಿರುಗ್ತಾ ಇದೀವಿ ನಾವು. ಇದ್ರ ಬಗ್ಗೆ ಹೇಳ್ತಾರೆ ಏನು, ಸ್ವಭಾವಾದಿತಿ ನಿಶ್ಚಯಿ. ಇದೆಲ್ಲ ನಮ್ಮ ಪ್ರಕೃತಿಯಲ್ಲಿದೆ, ನಮ್ಮ ಶರೀರದಲ್ಲಿದೆ. ಒಂದೊಂದ್ಸರಿ ಅನಾರೋಗ್ಯ ಉಂಟಾಗತ್ತೆ, ಮತ್ತೆ ಸರೋಗ್ತೀವಿ. ಸ್ವಲ್ಪ ಆಹಾರದ ಹೆಚ್ಚು ಕಡಿಮೆ, ಎಲ್ಲೋ ಯಾವುದೋ ಊರಿಗೆ ಹೋಗ್ತೀವಿ. ಒಂದೊಂದ್ಸರಿ ಅನಾರೋಗ್ಯ ಆಹಾರದಿಂದಾನೇ ಉಂಟಾಗತ್ತೆ ಅಂತಿಲ್ಲ, ಅಥವಾ ನೀರು ಚೇಂಜ್ ಆಗತ್ತೆ ಅದರಿಂದಾನೇ ಅಲ್ಲ. ಹಿಂದಿನ ಕರ್ಮಗಳು ಕೂಡ ಕೆಲಸ ಮಾಡುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಹಿಂದಿನ ಕರ್ಮದಿಂದ ಅದರಿಂದಾನು ಆರೋಗ್ಯ ಉಂಟಾಗತ್ತೆ. ಆರೋಗ್ಯ ಇರುತ್ತೆ, ಅನಾರೋಗ್ಯ ಉಂಟಾಗುತ್ತೆ, ತಿರ್ಗಾ ಆರೋಗ್ಯ ಬರುತ್ತೆ. ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಬೇಕಾಗಿಲ್ಲ. ಇದು ಒಂದು ರೀತಿಯ ಸೈಕಲ್ ಇದ್ದಂಗೆ ಬಂದು ಹೋಗ್ತಾ ಇರತ್ತೆ. ಇದು ಶರೀರದ ಮಟ್ಟದಲ್ಲಿ ಮಾತ್ರ ನೋಡಿ, ತುಂಬಾ ಆಳಕ್ಕೆ ತಗೊಂಬೇಡಿ, ಮನಸ್ಸಿನೊಳಕ್ಕೆ. ನೋಡಿ ಎಂತ ಮಾತು ಹೇಳ್ತಾ ಇದ್ದಾರೆ ಇಲ್ಲಿ. ನಾಟ್ ಅಲೋ ದಿಸ್ ಟು ಪೆನಿಟ್ರೇಟ್ ಡೀಪರ್ ಇನ್ ಯು. ನಿಮ್ಮೊಳಗೆ ಆಳವಾಗಿ ತಗೊಂಬೇಡಿ ಇದನ್ನ. ಒಳಗಿನ ಚೈತನ್ಯದ ಒಳಗೆ ಅಲ್ಲಿವರೆಗೂ ತಗೊಂಡು ಹೋಗ್ಬೇಡಿ. ಚೈತನ್ಯನ ಇದು ಮುಟ್ಟಕ್ಕೂ ಆಗಲ್ಲ. ಯಾಕಂದ್ರೆ ಚೈತನ್ಯ ಅನ್ನೋದು ಶುದ್ಧವಾದ ಚೈತನ್ಯ. ಅದು ಶಿವತತ್ವ ಒಳಗಡೆ ಇರೋದು. ಅಥವಾ ಓಂಕಾರ ಅಂತ ಕರೀತಾರೆ ಕೆಲವರು. ಕೆಲವರು ಅದನ್ನ ಅನಂತವಾದ ಶಕ್ತಿ ಅಂತ ಕರೀತಾರೆ. ಒಬ್ಬೊಬ್ರು ಒಂದೊಂದು ಹೆಸರಿಟ್ಟು ಕರೀತಾರೆ ಅದಕ್ಕೆ. ಅರ್ಥ ಆಗ್ತಾ ಇದೆ? ಸೊ ಒಳಗಿನ ಚೈತನ್ಯ ಬದಲಾಗ್ತಾ ಇರತ್ತೆ. ಬೆಳಗ್ಗೆ ಒಂಥರ ಚೈತನ್ಯ ಇರುತ್ತೆ. ದೋಷಗಳು ಒಳಗಡೆ ದೋಷಗಳು ಕೂಡ ಬದಲಾಗ್ತಾ ಇರತ್ತೆ. ಬೆಳಗ್ಗೆ ಒಂಥರ ವಾತ ಇರುತ್ತೆ, ಕಫ ಇರುತ್ತೆ ಬೆಳಗಿನ ಜಾವದಲ್ಲಿ. ಆಮೇಲೆ ಸೂರ್ಯ ಮೇಲೆ ಹೋಗ್ತಾ 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 ಪಿತ್ತ ಜಾಸ್ತಿ ಆಗ್ಬಿಡುತ್ತೆ. ಮಧ್ಯಾಹ್ನದಷ್ಟೊತ್ತಿಗೆ ಪಿತ್ತ ಪ್ರಕೃತಿ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಸರಿಯಾದ ಸಮಯಕ್ಕೆ ಆಹಾರ ತಗೋಬೇಕು. 1 ಗಂಟೆಗೆ ಮುಂಚೆ ಊಟ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ಯಾಕೆ? ಸೂರ್ಯ ತಲೆ ಮೇಲೆ ನೆತ್ತಿ ಮೇಲೆ ಇದ್ದಾಗ ಪಿತ್ತ ಫುಲ್ ಪೀಕಲ್ಲಿ ಇರುತ್ತೆ, ತನ್ನ ಉತ್ತುಂಗದಲ್ಲಿ ಇರುತ್ತೆ ಪಿತ್ತ. ಸೊ ಅವಾಗ ನಾವು ಏನು ಆಹಾರ ತಗೊಬೇಕು ಅದು ತಗೊಬೇಕು. ಅವಾಗ ಪಿತ್ತ ಪ್ರಕೃತಿ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ದೋಷಗಳು ಬದಲಾಗ್ತಾ ಇದೆ. ಎಷ್ಟೋ ಸರಿ ಶರೀರದಲ್ಲಿ ಬದಲಾಗ್ತಾ ಇದೆ. ಹೇಗೆ ವಾತಾವರಣ ಬದಲಾದಂಗೆಲ್ಲ ಸ್ವಲ್ಪ ಬಿಸಿ ಹತ್ತಿದ ತಕ್ಷಣ ಪಿತ್ತನೂ ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾಗ್ತಾ ಇದ್ದಂಗೆ ವಾತ ಜಾಸ್ತಿ ಆಗುತ್ತೆ. ನಾನು ಏರ್ ಕಂಡೀಷನ್ ಕೂತ್ಕೊಳ್ತೀನಿ ಅಂತಂದ್ರೆ ಎಲ್ಲೂ ಬಿಡಲ್ಲ, ಅಲ್ಲೋದ್ರೂ ಇದೇ ತರ ಆಗ್ತಾ ಇರುತ್ತೆ. ಈ ದೋಷಗಳು ಬದಲಾಗ್ತಾ ಇದೆ. ಮತ್ತೆ ಈ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಬೇಕು ಅಂದ್ರೆ ಸ್ವಲ್ಪ ನಮ್ಮ ಪ್ರಯತ್ನನೂ ಬೇಕು ಆರೋಗ್ಯ ಕಾಪಾಡ್ಕೊಳ್ಳೋಕೆ. ಬರೀ ದೋಷಗಳ ಮೇಲೇನೆ ದೋಷ ಕೊಡಕ್ಕಾಗಲ್ಲ ನಾವು. ನಮ್ಮ ಪ್ರಯತ್ನ ಏನು, ಹೇಗೆ ಸ್ವಲ್ಪ ಸರಿಯಾಗಿ ಆಸನಗಳು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಏನೋ ಸ್ವಲ್ಪ ಶರೀರವನ್ನು ಕಾಪಾಡ್ಕೊಬೇಕು ನಾವು ಏನೋ. ಆಮೇಲೆ ಸರಿಯಾದ ರೀತಿಯಲ್ಲಿ ನೀರು ಕುಡಿಬೇಕು, ಮತ್ತೆ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ ಏನೋ. ಸರಿಯಾದ ಆಹಾರ ತಗೊಬೇಕು. ಇದೆಲ್ಲ ಮಾಡಿದಾಗ ಅವಾಗ ಏನಾಗುತ್ತೆ, ಶರೀರವನ್ನ ನಾವು ಕಾಪಾಡ್ಕೊಬಹುದು ಈ ದೋಷಗಳನ್ನ ಗಮನಿಸ್ತಾ. ಮತ್ತೆ ಅವಾಗ ಸ್ವಲ್ಪ ಆಯುರ್ವೇದ ಔಷಧಿ ಅಂತ ಹೇಳಲ್ಲ, ಅದು ಶರೀರಕ್ಕೆ ಸಪ್ಲಿಮೆಂಟ್ ತರ, ಶರೀರಕ್ಕೆ ಒಂದು ರೀತಿಯಾಗಿ ನಮ್ಮ ಆರೋಗ್ಯವನ್ನ ಪುನರುಜ್ಜೀವನಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಆರೋಗ್ಯ ಅದರಲ್ಲಿ. ಓಕೆ, ಆಯುರ್ವೇದ ಔಷಧಿಗಳು ತಗೊಳ್ತಾ ಇರೋದು. ಸೊ ಈ ದೋಷಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದು, ಸಮತೋಲನವಾಗಿ ಇಟ್ಕೊಂಡು ಹೋಗ್ತಾ ಇರೋದು. ಆದ್ರೂ ಕೂಡ ಅನಾರೋಗ್ಯ ಬರುತ್ತೆ. ಬಂದಾಗ ಏನ್ ಮಾಡೋದು? ಹೋಗೋದು ಅದ್ರ ಜೊತೆಗೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಳವಾಗಿ ಮನಸ್ಸಿನ ಆಳಕ್ಕೆ ತಗೊಂಬೇಡಿ. ಅನಾರೋಗ್ಯ ಉಂಟಾಗ್ತಾ ಇರೋದು ಶರೀರಕ್ಕೆ, ಅದನ್ನ ಮನಸ್ಸಿನ ಒಳಗೆ ಆಳವಾಗಿ ತಗೊಂಬೇಡಿ, ಚೈತನ್ಯದವರೆಗೂ ತಗೊಂಡೋಗ್ಬೇಡಿ ಇದನ್ನ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ, ಸ್ವಲ್ಪ ಅನಾರೋಗ್ಯ ಉಂಟಾದ ತಕ್ಷಣ ಅದನ್ನ ಮನಸ್ಸಿನ ಒಳಗೆ ತಗೊಳ್ತೀವಿ. ಸ್ವಲ್ಪ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ, ಇದ್ದಕ್ಕಿದ್ದಂಗೆ ಸ್ವಲ್ಪ ಅನಾರೋಗ್ಯ ಉಂಟಾದ ತಕ್ಷಣ ಮುಖ ಒಂಥರ ಆಗ್ಬಿಡುತ್ತೆ, ಚೈತನ್ಯ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತೀವಿ ನಾವು. ಅದ್ರ ಬಗ್ಗೆ ಹೇಳ್ತಾ ಬಿಡ್ತಾರೆ. ಭಾವ ವಿಕಾರಶ್ಚ ಸ್ವಭಾವಾದಿತಿ ನಿಶ್ಚಯಿ. ಭಾವನೆಗಳು ಬರುತ್ತೆ, ಒಂದೊಂದ್ಸರಿ ಭಾವನೆಗಳು ಇರೋದಿಲ್ಲ. ಕೆಲವರು ಬಂದು ಹೇಳ್ತಾರೆ ಗುರುಗಳ ಹತ್ರ, ನನಗೇನು ಭಾವನೆಗಳೇ ಬರ್ತಾ ಇಲ್ಲ ಗುರುಜಿ ಅಂತ. ಅಳಕ್ ಶುರು ಮಾಡ್ತಾರೆ. ಅಳೋದು ಕೂಡ ಒಂದು ಭಾವನೆನೇ ಅಲ್ವಾ? ಅದನ್ನ ಗುರುತಿಸ್ಬೇಕು. ಅಳೋದು ಕೂಡ ಒಂದು ಭಾವನೆನೇ ಏನೋ. ಸೊ ಭಾವನೆಗಳ ಅಭಾವ, ನನ್ನಲ್ಲಿ ಭಾವನೆಗಳು ಬರ್ತಾ ಇಲ್ಲ ಅಂತ ಒಂದು ಅಭಾವ, ಒಂದು ನೋವು. ಯಾಕಂದ್ರೆ ಭಕ್ತಿಯನ್ನು ಅನುಭವಿಸಿದವನಿಗೆ
ಒಂದೊಂದ್ಸರಿ ಕೆಲವು ಪ್ಲಾನೆಟರಿ ಎಫೆಕ್ಟ್ಸ್ ಇಂದ ಒಂದೊಂದ್ಸರಿ ಏನಾಗುತ್ತೆ, ಒಂದೊಂದು ಸಮಯ, ಕೆಲವು ಸಮಯಗಳಲ್ಲಿ, ಪ್ಲಾನೆಟರಿ ಅಂತಲ್ಲ, ಕೆಲವು ಸಮಯಗಳಲ್ಲಿ ಭಕ್ತಿ ಒಂದೊಂದ್ಸರಿ ಸ್ವಲ್ಪ ಕಡಿಮೆ ಆದಂಗೆ ಅನ್ಸುತ್ತೆ. ಅವಾಗ ನಮ್ಗೆ ಅನ್ಸುತ್ತೆ ಏನಪ್ಪಾ ನನಗೆ ಭಕ್ತಿನೇ ಇಲ್ವಾ, ಅವಾಗ ನೋವು ಉಂಟಾಗಕ್ಕೆ ಶುರುವಾಗುತ್ತೆ, ಅದರ ಅಭಾವ ಉಂಟಾದಾಗ. ನನ್ನೊಳಗೆ ಏನೋ ಒಂದು ಐ ಆಮ್ ಮಿಸ್ಸಿಂಗ್ ಸಮಥಿಂಗ್, ಏನೋ ಕಳ್ಕೊಂಡಂಗೆ ಅನುಭವ ಅನ್ಸುತ್ತೆ, ಏನೋ ಕಳ್ಕೊಂಡಂತಹ ಒಂದು ಭಾವ, ಒಂದು ಭಾವನೆ. ಸೊ ಇದಕ್ಕೆ ವಿಕಾರ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಮಹರ್ಷಿಗಳು ಇದು ಮೂರರ ಬಗ್ಗೆ ಹೇಳ್ತಾರೆ. ಒಂದು ಭಾವನೆಗಳು ಬರೋದು, ಇನ್ನೊಂದು ಭಾವನೆಗಳು ಬರದೇ ಇರೋದು, ಇನ್ನೊಂದು ಭಾವನೆಗಳಲ್ಲಿ ವಿಕಾರ ಉಂಟಾಗೋದು. ಇದು ಮೂರರ ಬಗ್ಗೆ ಹೇಳ್ತಾರೆ. ಭಾವ ವಿಕಾರಶ್ಚ ಸ್ವಭಾವಾದೀತಿ ನಿಶ್ಚಯಿ. ಸೊ ನಮ್ಮ ಪ್ರಕೃತಿ ಏನು, ವಾತ, ಪಿತ್ತ ಮತ್ತೆ ಕಫ, ಈ ಮೂರು ದೋಷಗಳು ಇದೇನಾಗತ್ತೆ, ಶರೀರದಲ್ಲಿ ಹೆಚ್ಚು ಕಡಿಮೆ ಮಾಡ್ತಾ ಇರುತ್ತೆ. ಇದನ್ನ ಮನಸ್ಸಿನಲ್ಲಿ ಆಳವಾಗಿ ಈ ಒಂದು ಅರ್ಥವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ತಿಳ್ಕೊಳ್ಳೋದು ಏನೋ ಆಗ್ತಾ ಇದೆ ಶರೀರದಲ್ಲಿ, ಇದು ತುಂಬಾ ಮುಖ್ಯ. ಇದು ಶರೀರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಉಂಟಾಗತ್ತೆ. ಸೊ ಸ್ವಲ್ಪ ಆಸನಗಳನ್ನು ಮಾಡಿ, ಪ್ರಾಣಾಯಾಮ ಮಾಡಿ, ಸುದರ್ಶನ ಕ್ರಿಯೆ ಮಾಡಿದಾಗ ಇದು ಸ್ವಲ್ಪ ನಮ್ಮ ಹತೋಟಿಗೆ ತಗೊಂಡ್ ಬರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ. ಗೊತ್ತಾಗ್ತಾ ಇದೆಯಲ್ಲ? ಒಂದೊಂದ್ಸರಿ ಏನು ಆಸನಗಳು ಮಾಡಿರೋದಿಲ್ಲ, ಸುಮ್ನೆ ಇದು ನೆಕ್ ರೋಲ್ ಮಾಡಿದ ತಕ್ಷಣ ಏನೋ ಒಂದು ರಿಲೀಸ್ ಆಗುತ್ತೆ ನಮ್ಗೆ. ಸಿಂಪಲ್ 10 ನಿಮಿಷದ ಆಸನ ಮಾಡಿಸ್ತಾರೆ ನೋಡಿ, ನಾವು ಫಾಲೋ ಅಪ್ ಹೋದಾಗ 10 ಮಿನಿಟ್ಸ್ ಒಂದು ಸ್ಟ್ರೆಚಸ್ ಮಾಡಿಸ್ತಾರೆ. ಅದು ಮಾಡಿದಾಗ ನಮ್ಮೊಳಗೆ ಎಷ್ಟೋ ಒಂದು ಕಟ್ಕೊಂಡಿರೋ ಇದು ಎನರ್ಜಿ ಎಲ್ಲ ರಿಲೀಸ್ ಆಗಕ್ಕೆ ಶುರುವಾಗುತ್ತೆ. ಯಾವುದೋ ಒಂದು ದೋಷ ನಮ್ಮಲ್ಲಿ, ಇಂಪ್ಯೂರಿಟೀಸ್ ಎಲ್ಲ ಅದು ಸಿಕ್ಕಾಕೊಂಡಿರೋದು ಅದು ರಿಲೀಸ್ ಆಗತ್ತೆ. ಅವಾಗ ಮನಸ್ಸು ಶಾಂತ ಅನ್ಸತ್ತೆ, ಮನಸ್ಸಿಗೆ ಆರಾಮ ಅನ್ಸತ್ತೆ. ಮತ್ತೆ ಸುದರ್ಶನ ಕ್ರಿಯೆ ಮಾಡಿದಾಗ ಅದಷ್ಟೇ 3 ದೋಷಗಳು ಸಮತೋಲನವಾಗ್ತದೆ. ಸುದರ್ಶನ ಕ್ರಿಯೆ ಏನ್ ಮಾಡುತ್ತೆ, ನಮ್ಮಲ್ಲಿ ವಾತ, ಪಿತ್ತ, ಕಫ, ಸತ್ವರಜಸ್ ತಮೋ ಗುಣಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತೆ ಇದನ್ನ ವಾಪಸ್ ಈ ದೋಷಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಭಕ್ತಿ ಮತ್ತೆ ಶರಣಾಗತಿ ಇದ್ದಾಗ ಅವಾಗ ಮನಸ್ಸಿನ ಸ್ಥಿತಿನೇ ಬೇರೆ ಆಗ್ಬಿಡುತ್ತೆ. ಭಕ್ತಿಯಲ್ಲಿ ಒಂದು ಮನಸ್ಸಿನ ಸ್ಥಿತಿನೇ ಬೇರೆ ಆಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದು ಕೂಡ ನಮ್ಮಲ್ಲಿ ನಮ್ಮನ್ನ ಒಂದು ಸಮತ್ವ ಕಡೆಗೆ ತಗೊಂಡ್ಬರುತ್ತೆ. ಏನು, ಸಮದೋಷಕ್ಕೆ ತಗೊಂಡ್ಬರುತ್ತೆ. ಅದಕ್ಕೆ ದೋಷ ಅಂತ ಕರೀತಾರೆ, ಇದಕ್ಕೆ ಇಂಪರ್ಫೆಕ್ಷನ್ ಅಂತ. ಯಾವುದು ವಾತಾಪಿತ್ತ ಕಫ ಇದೆಯಲ್ಲ, ಇದು 3ಕ್ಕೆ ಇಂಪರ್ಫೆಕ್ಷನ್ ಅಂತ ಕರೀತಾರೆ. ಯಾವಾಗ ಈ 3 ಸಮದಲ್ಲಿದ್ದಾಗ ಅದಕ್ಕೆ ಸಮದೋಷ ಅಂತ ಕರೀತಾರೆ. ಏನು, ಇದನ್ನ ಸಮವಾಗಿ ಇಟ್ಕೊಬೇಕು. ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ರೆ 3 ಫೈಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಹಂಗೆ ಶರೀರದಲ್ಲಿ. ಅದಕ್ಕೆ 3ನ್ನ ಒಂದು ಟ್ರಯಾಂಗಲ್ ತರ ಹಾಕಿ ಒಂದೊಂದು ಜಾಗದಲ್ಲಿ ಒಂದೊಂದು ಇಟ್ಟಿರಿ ಅಂತ. ಅದನ್ನ ಇಡಬೇಕು ಅಂದ್ರೆ ಸಾಧನೆ ಬೇಕು. ಸ್ವಲ್ಪ ಪ್ರತಿ ದಿವಸ ಸಾಧನೆ ಅಂದ್ರೆ ಏನು, ಸ್ವಲ್ಪ ಸರಿಯಾಗಿ ನೀರು ಕುಡಿಬೇಕು, ಆಹಾರ ಸರಿ ಮಾಡ್ಕೊಬೇಕು. ಆಹಾರ ಮತ್ತೆ ವಿಹಾರ ಅರ್ಥ ಆಗ್ತಾ ಇದೆಯಲ್ಲ? ಸಿಂಪಲ್ ಆಗಿ ಹೇಳ್ತಾ ಇದ್ರೆ ಆಹಾರ ಮತ್ತೆ ವಿಹಾರ ಇದೆರಡನ್ನ ಸರಿ ಮಾಡ್ಕೊಬೇಕು. ಮತ್ತೆ ಸಾಧನೆ ಮುಖ್ಯ. ಏನು ನಾವು ಪ್ರಾಣಾಯಾಮ, ಸುದರ್ಶನ ಕ್ರಿಯೆ, ಧ್ಯಾನ ಇದೆಲ್ಲ ಮಾಡ್ತೀವಲ್ಲ, ಇದು ಆದ್ರೂ ಕೂಡ ಒಂದೊಂದ್ಸರಿ ಹೆಚ್ಚು ಕಡಿಮೆ ಆಗತ್ತೆ. ಒಂದು ದೋಷ ಇನ್ನೊಂದು ದೋಷ ಡಾಮಿನೇಷನ್ ಆಗ್ತಾ ಇರುತ್ತೆ. ಅದನ್ನು ಗಮನಿಸಿ. ಇದೆಲ್ಲ ಎಲ್ಲಾಗ್ತಾ ಇದೆ, ಶರೀರದಲ್ಲಿ ಆಗ್ತಾ ಇದೆ. ಅದ್ರ ಪ್ರಭಾವ ಸ್ವಲ್ಪ ಮನಸ್ಸಿನ ಮೇಲೆ ಇರುತ್ತೆ. ತುಂಬಾ ಆಳವಾಗಿ ಇದನ್ನ ತಗೊಂಬೇಡಿ. ಮತ್ತೆ ಯಾವಾಗ್ಲೂ ಶಾಂತವಾಗಿರ್ಬೇಕು, ಡಿಸ್ಟರ್ಬೆನ್ಸೇ ಇರಬಾರ್ದು ಅನ್ನೋದು ಹಾತೊರಿಯೋದು ಬೇಡ. ಡಿಸ್ಟರ್ಬೆನ್ಸ್ ಆಗ್ತಾ ಇರತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಇವೆಲ್ಲ. ಸೊ ಇದೆಲ್ಲ ಗುರುಗಳು ಏನ್ ಹೇಳ್ತಾ ಇದಾರೆ, ಇದು ಪ್ರಕೃತಿಯ ಒಂದು ಮಾಯೆ, ಬೇರೆ ಇನ್ನೇನಿಲ್ಲ ಇದು ಅಂತ ಅನ್ಕೊಂಡು ಮುಂದೆ ಹೋಗ್ತಾ ಇರೋದು. ಸೊ ಭಾವ ವಿಕಾರಶ್ಚ ಸ್ವಭಾವಾದೀತಿ ನಿಶ್ಚಯಿ ನಿರ್ವಿಕಾರೋ ಗತಕ್ಲೇಶ ಸುಖೇನೈವೋಪ ಸಾಮ್ಯತಿ. ಸೊ ಇದಿಷ್ಟು ಸಾಗ. ಅದಕ್ಕೆ ಹೇಳ್ತಾ ಇದ್ದಾರೆ ಭಾವನೆಗಳು ಬರುತ್ತೆ, ಭಾವನೆಗಳು ಬರೋದಿಲ್ಲ. ಓಕೆ, ಒಳ್ಳೆ ಭಾವನೆಗಳು ಬಂದಾಗ ನಮ್ಮನ್ನು ನಾವು ತುಂಬಾ ವಿಶಾಲವಾಗಿ ಅನ್ಕೊಳ್ಳೋದು, ಅಥವಾ ಸ್ವಲ್ಪ ಕೆಟ್ಟ ಭಾವನೆಗಳು ಬಂದಾಗ ನಮ್ಮನ್ನು ನಾವು ಬೈಕೊಳ್ಳೋದು, ಇವೆಲ್ಲ ಒಂಥರ ಈಗೋ ಟ್ರಿಪ್ ಅಂತಾರೆ, ಮನಸ್ಸಿನ ಒಂದು ಯಾತ್ರೆ ಅಂತ ಹೇಳ್ತಾರೆ. ಇವೆಲ್ಲ ಬಂದು ಹೋಗ್ತಾ ಇರತ್ತೆ. ಸೊ ಈ ಭಾವನೆಗಳು ಬರ್ದಿರ ಇರ್ಲಿ, ಇದಕ್ಕೆಲ್ಲ ನಿರ್ವಿಕಾರವಾಗಿರಿ. ನಿರ್ವಿಕಾರೋ, ಯಾವಾಗ ನಿರ್ವಿಕಾರವಾಗಿದ್ದಾಗ
ಯಾವುದೇ ರೀತಿಯ ದೋಷಗಳು ನಮಗೆ ಅಂಟೋದಿಲ್ಲ. ದೋಷವಿಲ್ಲದೆ ಇರುವಂತಹ ಚೈತನ್ಯದ ಕಡೆ ಹೋಗ್ತೀವಿ. ಅದೇ ನಾವು ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯು ಬಿ ಎ ಫ್ಲಾಲೆಸ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ದೋಷ ಇಲ್ಲದೆ ಇರುವಂತಹ ಒಂದು ಚೈತನ್ಯ. ಗತಕ್ಲೇಶ, ದುಃಖ ಬರುತ್ತೆ, ಒಂದೊಂದ್ಸರಿ ಮನಸ್ಸು ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಇವೆಲ್ಲ ನಮ್ಮ ಚೈತನ್ಯದಿಂದ ದೂರ ಆಗ್ತದೆ. ಇದ್ಯಾವುದು ನಮ್ಮನ್ನ ಸ್ಪರ್ಶ ಮಾಡ, ನಮ್ಮನ್ನ ಅಂದ್ರೆ ಯಾವುದು? ನಮ್ಮ ಶರೀರ ಅಲ್ಲ. ನಾವು ನಮ್ಮ ಶರೀರದ ಜೊತೆ ಗುರುತಿಸ್ಕೊಂಡಿದ್ರೆ ಅವಾಗ ಟಚ್ ಮಾಡುತ್ತೆ. ನಮ್ಮ ಮನಸ್ಸಿನ ಜೊತೆ ಗುರುತಿಸ್ಕೊಂಡಿದ್ರೆ ಟಚ್ ಮಾಡುತ್ತೆ. ನಾನು ಶರೀರ ಅಲ್ಲ, ಮನಸ್ಸಲ್ಲ, ಚೈತನ್ಯ ನಾನು ಅಂತ ಅನ್ಕೊಂಡಾಗ ಆ ಚೈತನ್ಯಕ್ಕೆ ಇದು ಯಾವುದು ಸ್ಪರ್ಶ ಮಾಡೋದಿಲ್ಲ. ನಿರ್ವಿಕಾರೋ ಗತಕ್ಲೇಶ. ಈ ಚೈತನ್ಯ ಅಂದ್ರೆ ಆಳವಾದ ಧ್ಯಾನದ ಬಗ್ಗೆ ಹೇಳ್ತಾ ಇದ್ದಾರೆ ಎಂದು ಒಂದು ಪರಮ ಶಾಂತಿಯನ್ನ ಅನುಭವಿಸ್ತೀವಿ ನಾವು. ಎಷ್ಟು ತಣ್ಣಗೆ ಕೂಲ್ ಅಂತಾರಲ್ಲ, ಒಂದು ಆಳವಾದ ಶಾಂತಿಯನ್ನ, ಒಳಗಡೆ ಆನಂದವನ್ನ ಅನುಭವಿಸ್ತೀವಿ. ಇದು ಉದ್ರೇಕದಿಂದ ಬರುವಂತಹ ಆನಂದ ಅಲ್ಲ, ಸುಖ, ಇದು ಸಂತೋಷ ಅಲ್ಲ, ಆದ್ರೆ ಒಂದು ಪ್ರಶಾಂತತೆಯಿಂದ ಬರುವಂತಹ ಒಂದು ಸಂತೋಷ ನಮ್ಮನ್ನ ಒಳಗಡೆಯಿಂದ ಶಾಂತನನ್ನಾಗಿ ಮಾಡುತ್ತೆ. ನಮ್ಮನ್ನ ಯಾಕೆ? ನಮ್ಮ ಒಳಗಿನ ಚೈತನ್ಯದ ಒಂದು ಸ್ವಭಾವವೇ ಆನಂದದ ಸ್ವಭಾವ. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಮ ಆಸೆಗಳು ನಮ್ಮನ್ನ ಒಳಗಡೆಯಿಂದ ಡಿಸ್ಟರ್ಬ್ ಮಾಡುತ್ತೆ, ಅಜಿಟೇಟ್ ಮಾಡುತ್ತೆ ನಮ್ಮನ್ನ. ಸೊ ಯಾವಾಗ ನಮ್ಮೊಟ್ಟಿಗೆ ನಾವು ಕುತ್ಕೊಂಡಾಗ ಶಾಂತವಾಗಿ ಆ ಒಂದು ತಣ್ಣಗಿನ ಒಂದು ನಮ್ಮ 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 ಒಟ್ಟಿಗೆ ನಾವು ಇದ್ದಾಗ ಆ ಒಂದು ಆನಂದವನ್ನು ನಾವು ಅನುಭವಿಸ್ತೀವಿ. ಓಕೆ, ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾರೆ? ನಿನ್ನೊಳಗೆ ನೀನು ಕರಗಿ ಹೋಗು. ಕೇಳಿಸ್ಕೊತಾ ಇದ್ದೀರಾ? ನಿನ್ನೊಳಗೆ ನೀನು ಕರಗಿ ಹೋಗು, ಶಾಂತವಾಗು. ಒಂದು ರೀತಿಯ ಪವಿತ್ರತೆ, ಅದು ಒಳಗಿನ ಆಳವಾಗಿರೋದು. ಸೊ ಕೆಲವು ಪದರಗಳಿದೆ. ಆ ಸ್ಥಿತಿಗೆ ಹೋಗಕ್ ಮುಂಚೆ ಕೆಲವು ಪೊರೆಗಳಿದೆ. ಆ ಪೊರೆಗಳನ್ನೆಲ್ಲ ಕುಶಲತೆಯಿಂದ ತೊಲಗಿಸಿಕೊಂಡು ಹೋಗಬೇಕು. ಶರೀರ, ಮನಸ್ಸು, ಬುದ್ಧಿ, ಜ್ಞಾಪಕ, ಅಹಂಕಾರ ಇದೆಯಲ್ಲ, ಇದೆಲ್ಲವನ್ನ ತೊಲಗಿಸಿಕೊಂಡು ಹಾಗೆ ನಾವು ಕುಶಲತೆಯಿಂದ ನಮ್ಮ ಚೈತನ್ಯದಲ್ಲಿ ಒಂದಾಗಬೇಕು. ಆ ಒಂದಾದಾಗ ಅವಾಗೇನಾಗತ್ತೆ, ಕೆಲವು ಕ್ಷಣಗಳಾದರೂ ದಿನಕ್ಕೆ, ಒಂದು ದಿನದಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಕೆಲವು ಕ್ಷಣಗಳಾದರೂ ಆ ಚೈತನ್ಯದ ಜೊತೆ, ಎಲ್ಲ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಕೆಲವು ಕ್ಷಣಗಳಾದ್ರೂ ಆ ಒಳಗಿನ ಚೈತನ್ಯದ ಜೊತೆ ಇರೋದಕ್ಕೆ ಕಲ್ತ್ಕೊಬೇಕು. ಇದೇನಾಗತ್ತೆ, ಈ ಕೆಲವು ಕ್ಷಣಗಳು ನಮ್ಮನ್ನ ಒಳಗಡೆಯಿಂದ ನಮ್ಮನ್ನ ಬಲಿಷ್ಠರನ್ನಾಗಿ ಮಾಡುತ್ತೆ. ಇದು ಅರ್ಥ ಆಗ್ತಾ ಇದೆಯಲ್ಲ? ಒಳಗಡೆಯಿಂದ ನಮ್ಮನ್ನ ಬಲಿಷ್ಠರನ್ನಾಗಿ ಮಾಡುತ್ತೆ ಇದು. ಓಕೆ, ಇದಕ್ಕೆ ಸಾಧನ ಅಂತ ಕರೀತಾರೆ. ಸಾಧನ ಅಂದ್ರೆ ಏನು? ಧನ ಅಂದ್ರೆ ಏನು? ಸಂಪತ್ತು. ಸಾಧನ ಅಂದ್ರೆ ಏನು? ಯಾವಾಗಲೂ ನಮ್ಮ ಜೊತೆಯಲ್ಲಿರುವಂತ ಒಂದು, ಇವಾಗ ಕೆಲವು ಧನಗಳಿಗೆ ಅಂದ್ರೆ ಕೆಲವು ಸಂಪತ್ತುಗಳಿಗೆ ಒಂದೇ ದೇಶದಲ್ಲಿ ಅದಕ್ಕೆ ಮಾನ್ಯತೆ. ಭಾರತ ದೇಶದ ರೂಪಾಯಿ ಎಲ್ಲೋ ಜರ್ಮನಿ ದೇಶದಲ್ಲಿ ನಡೆಯೋದಿಲ್ಲ, ಅಥವಾ ಜರ್ಮನಿ ದೇಶದ ರೂಪಾಯಿ ಇನ್ನೊಂದು ದೇಶದಲ್ಲಿ, ಅಲ್ಲಿನ ಅವ್ರದ್ದೇನು ಕರೆನ್ಸಿ ಇರತ್ತಲ್ಲ, ಅದು ಇನ್ನೊಂದು ದೇಶದಲ್ಲಿ ನಡೆಯೋದಿಲ್ಲ. ಎಷ್ಟೇ ಇದ್ರು. ಓಕೆ, ಸೊ ಸಾಧನೆ ಅನ್ನೋದು ಎಲ್ಲಿ ಹೋದ್ರೂ ನಡೆಯುತ್ತೆ. ಸಾಧನ. ಓಕೆ, ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ? ನಿನ್ನ ಆತ್ಮನಲ್ಲಿ ವಿಶ್ರಮಿಸು. ಮಿಕ್ಕಿದ್ದೆಲ್ಲ ಆಗ್ತಾ ಇದೆ. ಗುರುಗಳು ಏನ್ ಹೇಳ್ತಾ ಇದಾರೆ? ನಾಳೆ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳ್ತಾ ಇಲ್ಲ ನಾವು. ನಾಳೆ ಬಗ್ಗೆ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಓಕೆ, ಇರೋ ದುಡ್ಡೆಲ್ಲ ಖರ್ಚು ಮಾಡ್ಬಿಡಿ, ಪೂರ್ತಿ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡಿ ಅಂತ ಹೇಳ್ತಾ ಇಲ್ಲ. ಏನೇನ್ ಪ್ಲಾನ್ ಮಾಡ್ಬೇಕು ಅವೆಲ್ಲ ಮಾಡಿ, ಬಟ್ ಅದು ನಿಮ್ಮ ಆತ್ಮನ ಒಳಗೆ ತೂರುವುದಕ್ಕೆ ಬಿಡಬೇಡಿ. ಮನಸ್ಸಿನ ಒಳಗೆ ಆಳವಾಗಿ ಈ ಪ್ರಪಂಚ ಇದೆಯಲ್ಲ, ಇದು ಪ್ರಪಂಚ ನಮ್ಮ ಮನಸ್ಸಿನ ಒಳಗೆ ಆಳವಾಗಿ ತೀಕ್ಷ್ಣವಾಗಿ ಹೋಗೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯ, ಹಣಕಾಸು ವ್ಯವಹಾರ, ಇದನ್ನ ನಮ್ಮ ಒಳಗೆ ಆಳವಾಗಿ ಹೋಗೋದಕ್ಕೆ ಬಿಡಬೇಡಿ. ಅದನ್ನ ಎಲ್ಲಿ ಬೇಕೋ ಅಲ್ಲಿ ಇಟ್ಟಿರಿ. ಇವೆಲ್ಲ ಸಂಪಾದನೆ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ. ಪ್ರಪಂಚದಲ್ಲಿ ಇದೀವಿ, ಇವೆಲ್ಲ ನಾವು ಕೆಲಸ ಮಾಡ್ಬೇಕಿಲ್ಲ ಅಂತಲ್ಲ, ಆದ್ರೆ ಅದಕ್ಕೊಂದು ಲಿಮಿಟ್ ಹಾಕಿ ಅದು ಎಲ್ಲಿಡ್ಬೇಕು ಅಲ್ಲಿ ಇಡ್ಬೇಕಲ್ಲ. ತುಂಬಾ ಆಳವಾಗಿ ಅದನ್ನ ನಮ್ಮ ಒಳಗೆ ತಗೊಂಡಾಗ ಅವಾಗೇನಾಗತ್ತೆ, ಒಳಗಿನ ಚೈತನ್ಯ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ,
ಆ ಚೈತನ್ಯನ ಅದೆಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರ್ಬೇಕು. ಹ? ಇಲ್ಲ ಅಂದ್ರೆ ಈ ನೆಗೆಟಿವ್, ಈ ನಕಾರಾತ್ಮಕ ಭಾವನೆಗಳಿದೆಯಲ್ಲ, ವಿಕಾರಗಳು, ಇದಕ್ಕೆ ವಿಕಾರ ಅಂತಾರೆ. ವಿಕಾರ ಅಂದ್ರೆ ಯಾವುದು? ಆ ಲೋಭ, ಅಸೂಯೆ, ಕೋಪ, ಮೋಹ, ಕಾಮವಾಸನೆ, ಏನೋ ಇವೆಲ್ಲ ನಮ್ಮನ್ನ ಒಳಗಡೆಯಿಂದ ತಿಂದಾಕ್ಬಿಡುತ್ತೆ. ಅದು ನಮ್ಮ ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ, ನಮ್ಮ ಚೈತನ್ಯದ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೆ ಏನು, ಆ, ಕೋಪ ಬರುತ್ತೆ. ಕೋಪ ಬಂದ್ರು ಎಷ್ಟೊತ್ತು, ಅದಕ್ಕೆ ಗುರುಗಳು ಹೇಳ್ತಾ ಇದ್ರು, ನೀರ್ ಮೇಲೆ ಒಂದು ಲೈನ್ ಹೇಳಿದ್ರೆ ಎಷ್ಟೊತ್ತಿರುತ್ತೆ ಅಷ್ಟೊತ್ತು ಕೋಪ. ಸೊ ಒಂದೊಂದ್ಸರಿ ವಾತಾವರಣದಲ್ಲಿ ಕೋಪ ಇದ್ರು ಅದು ನಮ್ಮ ಮೇಲೆ ಪ್ರಭಾವ ತೋರಿಸುತ್ತೆ. ಇವೆಲ್ಲ ಎಮೋಷನ್ಸ್ ಬಂದೇ ಬರುತ್ತೆ ಜೀವನದಲ್ಲಿ, ಬರಲ್ಲ ಅಂತ ಹೇಳ್ತಾ ಇಲ್ಲ. ಜೀವನದಲ್ಲಿ ಕೋಪ ಬರುತ್ತೆ, ದುಃಖ ಬರುತ್ತೆ, ಇವೆಲ್ಲ ಎಷ್ಟೊತ್ತಿರ್ಬೇಕು ಅಂತ ನೀವು ಗಮನಿಸಿ. ಒಂದು ಸುದರ್ಶನ ಕ್ರಿಯೆ ಮಾಡಕ್ ಶುರು ಮಾಡಿದ್ಮೇಲೆ ಯಾವುದೇ ಭಾವನೆಗಳು ತುಂಬಾ ಹೊತ್ತು ಇರೋದಿಲ್ಲ. ನೋಡಿ, ಕೋಪ ಬಂದಿರತ್ತೆ ನಮಗೂ. ಹಿಂದೆ ಆರ್ಟ್ ಆಫ್ ಲಿವಿಂಗ್ ಕೋರ್ಸ್ ಮಾಡಕ್ ಮುಂಚೆ ಕೋಪ ಬಂದಾಗ ಏನೋ ಒಂದ್ ವಾರ 10 ದಿವಸ ಅದೇ ವೈಬ್ರೇಷನ್ ಅಲ್ಲಿ ಇರ್ತಾ ಇದ್ವಿ. ಸುದರ್ಶನ ಕ್ರಿಯೆ ಮಾಡಕ್ ಶುರು ಮಾಡಿದ್ಮೇಲೆ ಅದ್ರ ಜಸ್ಟ್ ನೆಕ್ಸ್ಟ್ ಡೇನೆ ಶಾಂತವಾಗ್ಬಿಡ್ತೀವಿ ನಾವು. ಬರೀ ಕೋಪ ಒಂದೇ ಅಲ್ಲ, ದುಃಖ ಇರ್ಬೋದು, ಈ ಎಲ್ಲ ನಕಾರಾತ್ಮಕ ಭಾವನೆಗಳು ಬೇಗ ನಾವು ವಾಪಸ್ ಮತ್ತೆ ನಮ್ಮ ಚೈತನ್ಯಕ್ಕೆ ವಾಪಸ್ ಬಂದ್ಬಿಡ್ತೀವಿ ನಾವು. ಭಾವ ವಿಕಾರಶ್ಚ ಸ್ವಭಾವಾದೀತಿ ನಿಶ್ಚಯಿ. ಸೊ ಭಾವನೆಗಳು ಬರುತ್ತೆ, ಭಾವನೆಗಳು ಇಲ್ಲದೆ ಇರುವಂತ ಸ್ಥಿತಿ ಇದೆ, ಬಂದಿದೆ ನಮಗೆ. ಭಾವನೆಗಳಲ್ಲಿ ವಿಕಾರವಾದ ಭಾವನೆಗಳು ಬಂದಿದೆ, ನಕಾರಾತ್ಮಕ ಭಾವನೆಗಳು ಬಂದಿದೆ. ಇವೆಲ್ಲ ಬಂದು ಅದರ ಪ್ರಕೃತಿ ಪ್ರಕಾರ ಬಂದು ಹೋಗ್ತಾ ಇದೆ ನಮ್ಮಲ್ಲಿ. ಬಟ್ ನಾವು ಅದಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವಾತಾಪಿತ್ತ ಕಫದಿಂದ ಕೆಲವೆಲ್ಲ ಅವೆಲ್ಲ ಬಂದು ಹೋಗ್ತಾ ಇದೆ. ಸತ್ವ ರಜಸ್ತಮೋ ಗುಣಗಳು, ಮತ್ತೆ 5 ಪಂಚಭೂತಗಳು, ಇವೆಲ್ಲ ಈ ಶರೀರದಲ್ಲಿ, ಈ ಮನಸ್ಸಿನಲ್ಲಿ ಅದು ಹೇಳ್ತಾ ಇದೆ, ಬೀಳ್ತಾ ಇದೆ. ಬೇರೆ ಬೇರೆ ರೀತಿಯಾದ ಮನಸ್ಸು ನಮ್ಮಲ್ಲಿ ಮೂಡ್ಸ್ ಬಂದು ಹೋಗ್ತಾ ಇದೆ. ಓಕೆ, ಇದು ಅದರ ಪ್ರಕೃತಿಗೆ ಅದೆಷ್ಟು ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಇವ್ಯಾವುದು ನಾವಲ್ಲ. ಇದನ್ನೆಲ್ಲ ಸಾಕ್ಷಿ ಭಾವದಿಂದ ಗಮನಿಸಿ. ಬಿಕಮ್ ಎ ವಿಟ್ನೆಸ್ ಟು ಆಲ್. ಆಳವಾಗಿ ವಿಶ್ರಮಿಸಿ, ಇದು ಹೇಳ್ತಾ ಇದ್ದಾರೆ. ಆತ್ಮನಲ್ಲಿ ವಿಶ್ರಮಿಸಿ. ಸುಖೇನೈವೋಪ ಶಾಮ್ಯತಿ. ಅಷ್ಟಾವಕ್ರ ಮಹರ್ಷಿಗಳು ಆಗ್ರಹ ಮಾಡ್ತಾ ಇದ್ದಾರೆ. ಈಸ್ ಆರ್ಡರಿಂಗ್ ಸುಖೇನೈವೋಪ ಶಾಮ್ಯತಿ. ನಿಮ್ಮೊಳಗೆ ನೀವು ವಿಶ್ರಾಂತಿಯನ್ನು ಪಡೆಯಿರಿ. ವಿಶ್ರಾಂತಿ ಅಂದ್ರೆ, ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಹಾಸಿಗೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡೋದಲ್ಲ. ವಿಶ್ರಾಂತಿ ಅಂದ್ರೆ ಧ್ಯಾನ ಮಾಡುವುದು. ಅರ್ಥ ಆಗ್ತಾ ಇದೆಯಲ್ಲ? ಮುಂದಿನ ಶ್ಲೋಕ ನೋಡ. ಈಶ್ವರ ಸರ್ವ ನಿರ್ಮಾತ ನೇಹಾನ್ಯ ಇತಿ ನಿಶ್ಚಯಿ ಅಂತರ್ಗಲಿತ ಸರ್ವಾಶಃ ಶಾಂತಃ ಕ್ವಾಪಿ ನ ಸಜ್ಜತೆ. ಈಶ್ವರ ಸರ್ವ ನಿರ್ಮಾತ ನೇಹಾನ್ಯ ಇತಿ ನಿಶ್ಚಯಿ ಅಂತರ್ಗಲಿತ ಸರ್ವಾಶಃ ಶಾಂತ ಕ್ವಾಪಿ ನ ಸಜ್ಜತೆ. ಎಲ್ಲವನ್ನ ಈಶ್ವರನೇ ನಿರ್ಮಾತ, ಎಲ್ಲಕ್ಕೂ ಎಲ್ಲ ಡೈರೆಕ್ಷನ್ ಅವ್ರದೇನೆ. ಏನೋ ಅವನಲ್ಲದೆ ಇಲ್ಲಿ ಯಾರು ಇನ್ನೊಬ್ರು ಇಲ್ಲ. ನಡೆಸ್ತಾ ಇರೋದೆಲ್ಲ ಅವರೇ, ಪರಮಾತ್ಮನೇ ನಡೆಸ್ತಾ ಇದ್ದಾನೆ. ಇದನ್ನ ದೃಢವಾಗಿ ನಿಶ್ಚಯಿಸಿಕೊಂಡು ಆಳದಲ್ಲಿರುವ ಎಲ್ಲ ಆಸೆಗಳನ್ನು ಕರಗಿಸಿಕೊಂಡಾಗ ಆಗ ಶಾಂತಿಯಿಂದ ನಿನ್ನ ಹೃದಯದಲ್ಲಿ ವಿಶ್ರಮಿಸುವೆ. ಇದು ಯಥಾರ್ಥ. ಸೊ ನೋಡೋಣ ಗುರುಗಳು ಏನ್ ಹೇಳ್ತಾರೆ. ಇದನ್ನ ಎಲ್ಲ ಪರಮಾತ್ಮನೇ ಎಲ್ಲ ಮಾಡ್ತಾ ಇದ್ದಾನೆ. ಈ ಶರೀರವನ್ನ ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡ್ತಾರೆ ಕೂಡ ಪರಮಾತ್ಮನೇ ಅಂತ ಹೇಳ್ತಾ ಇದ್ದಾನೆ. ಇವಾಗ ಹೃದಯದ ಬಡಿತಾ ಇರ್ಬೋದು, ರಕ್ತದ ಪರಿಚಲನೆ ನಾವ ಮಾಡ್ತಾ ಇದೀವಿ. ಏನು, ಬೆಳಗ್ಗೆ ಎದ್ದ ತಕ್ಷಣ ಹೃದಯ ನನ್ನ ಹತ್ರ ಪರ್ಮಿಷನ್ ತಗೊಬೇಕು ಕೆಲಸ ಮಾಡಕ್ಕೆ. ರಾತ್ರಿ ಮಲ್ಕೊಳ್ಳುವಾಗ ನಾನು ಹೇಳಿದ ಟೈಮ್ಗೆ ಹೃದಯ ಕೂಡ ರೆಸ್ಟ್ ಮಾಡಬೇಕು. ಹಂಗಂತ ನಾವು ರೂಲ್ಸ್ ಹಾಕಕ್ಕಾಗತ್ತಾ? ಅಕಸ್ಮಾತ್ ಆತರ ರೂಲ್ಸ್ ಇದ್ದಿದ್ರೆ ಮಾರನೇ ದಿವಸ ಬೆಳಗ್ಗೆ ನೋಡ್ತಾ ಇದ್ವಾ ನಾವು? ಇಲ್ಲ. ಅದೆಷ್ಟಕ್ಕದು ಮಾಡ್ತಾ ಇದೆ. ಹೇಗ್ ಮಾಡ್ತಾ ಇದೆ? ಯಾವುದೋ ಒಂದು ಶಕ್ತಿ ಮಾಡಿಸ್ತಾ ಇದೆ ಅದ್ರ ಹಿಂದ್ಗಡೆ. ಯಾವ್ದು ಆ ಶಕ್ತಿ? ಪರಮಾತ್ಮನೇ ಆ ಶಕ್ತಿ. ನಮಗೆ ನಮ್ಮ ಹೃದಯದ ಮೇಲೆ ಕಂಟ್ರೋಲ್ ಇದ್ದಿದ್ರೆ ಇಲ್ಲಿ ಯಾರು ಸಾಯೋದಕ್ಕೆ ರೆಡಿ ಇಲ್ಲ. 90 ವರ್ಷ ಆಗಿರುತ್ತೆ ಅವ್ರನ್ನ ಕೇಳಿ. ಏನು ಅಂದ್ರೆ, ಇನ್ನ 10 ವರ್ಷ ಇದ್ದಿದ್ರೆ ಚೆನ್ನಾಗಿತ್ತು, ಮೊಮ್ಮಕ್ಕಳಿಗೆ ಮದುವೆ ಆಗಿದ್ರೆ ಚೆನ್ನಾಗಿತ್ತು, ಕನಕಾಭಿಷೇಕ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ.
ಸೊ ಪ್ರತಿಯೊಬ್ರು ಇರ್ಬೇಕು ಅಂತ ಆಸೆ ಇದೆ, ಆದ್ರೆ ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ನಮ್ಮ ಹೃದಯ ನಮ್ಮ ಪರ್ಮಿಷನ್ ಕೇಳ್ತಾ ಇದೆಯಾ? ದಿನಾಗ್ಲೂ ಅದೆಷ್ಟಕ್ಕೆ ಕೆಲಸ ಮಾಡ್ತಾ ಇದೆ. ಉಸಿರು ಒಳಗೋಗ್ತಾ ಇದೆ, ಆಚೆ ಬರಕ್ ಪರ್ಮಿಷನ್ ತಗೋತಾ ಇದೆಯಾ? ಅದೆಷ್ಟಕ್ಕದ ಆಚೆ ಬರ್ತಾ ಇದೆ. ಒಳಗೋಗಕ್ ಪರ್ಮಿಷನ್ ತಗೋತಾ ಇದೆಯಾ? ಇಲ್ಲ. ಇದೆಲ್ಲವೂ ಮಾಡಿಸ್ತಾ ಇರೋದು ಯಾರು? ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಶರೀರದಲ್ಲಿ ಎಷ್ಟೋ ಜೀವಕೋಶಗಳು ಹುಟ್ಟುತ್ತಾ ಇದೆ, ಸಾಯ್ತಾ ಇದೆ. ಇದೆಲ್ಲ ಹೇಗ್ ನಡೀತಾ ಇದೆ? ಆ ಶಕ್ತಿ ನಡೆಸ್ತಾ ಇದೆ. ಸೊ ಇದೆಲ್ಲ ಯಾಕೆ ನಮ್ ಗಮನಕ್ಕೆ ಬರ್ತಾ ಇಲ್ಲ? ಇದು ಕೇಳ್ತಾ ಇದಾರೆ. ನಾವ್ ಯಾಕೆ ಇದನ್ನೆಲ್ಲ ಗಮನಿಸ್ತಾ ಇಲ್ಲ? ಹೋದ್ರೆ ಹೋಗ್ಲಿಪ್ಪ, ಒಳ್ಳೆ ಊಟ ಮಾಡಿದ್ವಿ, ಅದ್ ಆಚೆ ಬರ್ಲಿಲ್ಲ ಅಂದ್ರೆ ಜೀರ್ಣ ಆಗಿ. ಒಂದ್ಸರಿ ಹೇಳಿ, ಆಚೆ ಬರ್ಲಿಲ್ಲ ಅಂದ್ರೆ ಮಾರನೇ ದಿವಸ ಬೆಳಗ್ಗೆ ವೆರೈಟಿ ತಂದು ಇಟ್ರು ಬೇಡಪ್ಪ ನಮಸ್ಕಾರ ಅಂತ. ಯಾಕೆ ಅಂದ್ರೆ ಇನ್ನ ಒಳಗೋಗಿರೋದೇ ಆಚೆ ಬಂದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಆ ಜೀರ್ಣ ಆಗ್ತಾ ಇರೋದಕ್ಕೆ ಯಾವ್ದೋ ಒಂದು ಶಕ್ತಿ ಮಾಡ್ತಾ ಇದೆಯಲ್ಲ ಒಳಗಡೆ. ನಮ್ ಸುತ್ತಲೂ ಅದಕ್ಕೆ ಗುರುಗಳು ಹೇಳ್ತಾ ಇದಾರೆ, ಸುತ್ತಮುತ್ತಲು ಹೂಗಳನ್ನು ನೋಡಿ, ಎಲೆಗಳನ್ನು ನೋಡಿ. ಇವತ್ತು ಎಲೆಗಳು ಹಸಿರಾಗಿದೆ, ನಾಳೆ ಬೆಳಗ್ಗೆ ಹಳದಿ ಬಣ್ಣ ತಗೊಳುತ್ತೆ. ಅದಕ್ಕೆ ಮಾರನೇ ದಿವಸ ಆ ಎಲೆಗಳೆಲ್ಲ ಉದುರೋಗ್ತಾ ಇದೆ. ಪೂರ್ತಿ ಪ್ರಕೃತಿ ಸೃಷ್ಟಿನೇ ನಡ್ಕೊಂಡು ಹೋಗ್ತಾ ಇದೆ. ಯಾವ ಹೋಗ್ತಾ ಇದೆ? ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಮುಳುಗ್ತಾ ಇದ್ದಾನೆ. ಇಲ್ಲಿ ಕೇಳ್ತಾ ಇದಾರೆ, ನೀವೇನು ಕುರುಡ್ರ ನೀವು? ಇದು ಗಮನಿಸಕ್ ಆಗ್ತಾ ಇಲ್ವಾ ಅಂತ. ಯಾವ ಶಕ್ತಿ ಅದನ್ನ ಹುಟ್ಟೋಂಗ್ ಮಾಡ್ತಾ ಇದೆ, ಮುಳುಗೋಂಗ್ ಮಾಡ್ತಾ ಇದೆ? ಈ ಪೂರ್ತಿ ಸೃಷ್ಟಿಯ ಹಿಂದೆ ಒಂದು ಒಂದು ಶಕ್ತಿ ಇದೆ. ಚಿಕ್ಕ ಮಕ್ಕಳು ಎಷ್ಟೋ ಸರಿ ಈ ಪ್ರಶ್ನೆ ಕೇಳ್ತಾರೆ, ಯಾರು ನಡೆಸ್ತಾ ಇದ್ದಾರೆ ಇದೆಲ್ಲ ಅಂತ. ಹಿಂದ್ಗಡೆ ಈಶ್ವರ ಸರ್ವ ನಿರ್ಮಾತ ನೇಹಾನ್ಯ ಇತಿ ನಿಶ್ಚಯಿ. ಇದ್ಯಾರು ಇಲ್ಲ, ಎಲ್ಲ ಪರಮಾತ್ಮ ಕಣ್ಣಿಗೆ ಕಾಣಿಸದೆ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಇದನ್ನ ಆಳವಾಗಿ ನಿಮ್ಮೊಳಗೆ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅಂತ ಹೇಳಿ. ಆಳವಾಗಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ, ಕಣ್ಣು ತೆಗೆದು ನೋಡಿ. ನಾವು ಅನ್ಕೊಳ್ತಾ ಇದೀವಿ ಎಲ್ಲಾ ಪರಿಸ್ಥಿತಿಗಳು ನಮ್ ಕಂಟ್ರೋಲ್ ಅಲ್ಲಿ ಇದೆ ಅಂತ. ಯಾವ ಪರಿಸ್ಥಿತಿ ನಮ್ ಕಂಟ್ರೋಲ್ ಅಲ್ಲಿ ಇದೆ? ಏನೋ ಒಂದು ನಾವು ಅನ್ಕೊಂಡಿದ್ದು ಅಂದ್ರೆ ಅದು ನಡೆದ್ಬಿಟ್ಟ, ಓ ನಾನ್ ಮಾಡಿದೆ ಅಂತ ಅನ್ಕೊಳ್ತೀವಿ ಅಷ್ಟೇ. ನಾವ್ ಯಾರು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ? ಎಲ್ಲ ಆಗ್ತಾ ಇದೆ, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್. ನಾವಿರೋದೇ ದೇವರೊಳಗೆ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಇನ್ ಗಾಡ್. ಮತ್ತೆ ಎಲ್ಲವೂ ಆ ಪರಮಾತ್ಮ ಶಕ್ತಿನೇ ಆವಾಹನೆ. ಎಲ್ಲ ಕಣ ಕಣದಲ್ಲಿ ಅದೇ ಇದೆ. ಈಶ್ವರ ಸರ್ವನಿರ್ಮಾತ, ಎಲ್ಲವೂ ಆ ಪರಮಾತ್ಮನೇ ಮಾಡ್ತಾ ಇದ್ದಾನೆ. ಆತನನ್ನು ಬಿಟ್ಟು ಇನ್ನೊಂದಿಲ್ಲ ಇಲ್ಲಿ. ಆ ಶಕ್ತಿಯನ್ನು ಬಿಟ್ಟು ಇನ್ನೊಂದು ಶಕ್ತಿ ಇಲ್ಲ. ಇದು ಅಷ್ಟಾವಕ್ರ ಮಹರ್ಷಿಗಳು ಜನಕ ಮಹಾರಾಜರಿಗೆ ಹೇಳ್ತಾರೆ. ಇದನ್ನೆಲ್ಲ ತಿಳ್ಕೊಂಡು ಆಳವಾಗಿ ವಿಶ್ರಾಂತಿ ಮಾಡು, ಶಾಂತನಾಗು, ಕೂಲ್ ಡೌನ್. ಓಡಿ 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 ಸುಸ್ತಾಗ್ಬಿಟ್ಟಿದ್ಯಾ ಏನೋ, ಒಳ್ಳೇದು ಕೆಟ್ಟದ್ದು ಸರಿ ತಪ್ಪು ಸಾಕಿನ್ನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು. ವಿಶ್ರಾಮ ಮಾಡು, ಶಾಂತನಾಗು. ಅಷ್ಟಾವಕ್ರ ಮಹರ್ಷಿಗಳು ಒಂಥರ ಕ್ರಾಂತಿಕಾರಿ ಋಷಿಗಳವರು ಅಷ್ಟಾವಕ್ರ ಮಹರ್ಷಿಗಳು. ಕೃಷ್ಣ ಆದ್ಮೇಲೆ, ಪರಮಾತ್ಮ ಕೃಷ್ಣ ಆದ್ಮೇಲೆ ಏನು ಅಷ್ಟಾವಕ್ರ ಮಹರ್ಷಿಗಳೇ ಕೇಳಿದ್ದು, ಧರ್ಮ ಅಂತ ಅನ್ಕೊಂಡಿದ್ದಾರೆ, ಆ ಧರ್ಮವನ್ನು ಬಿಟ್ಬಿಡು ಅಂತ. ಕೃಷ್ಣ 17ನೇ ಅಧ್ಯಾಯ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅರ್ಜುನನ್ಗೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣ. ಎಲ್ಲಾ ಧರ್ಮಗಳನ್ನು ಬಿಟ್ಬಿಡು, ನನಗೆ ಶರಣಾಗೋದು. ಹೇಳೋ ಜ್ಞಾನ ಎಲ್ಲ ಹೇಳ್ಬಿಟ್ಟು, ಸ್ಟಾರ್ಟಿಂಗ್ ಅಲ್ಲಿ ಹೇಳಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹಿ ಗೇವ್ ಲಾಟ್ ಆಫ್ ಚಾಯ್ಸಸ್ ಟು ಅರ್ಜುನ. ನೀವು ಗುರುಜಿ ಅವ್ರದ್ದು ಭಗವದ್ಗೀತೆ 13 ಅಧ್ಯಾಯ ಅದು ಓದ್ಬಿಟ್ರೆ ಸಾಕು. ಓಂ ನಮಃ ಶಿವಾಯ, ಇನ್ನೇನು ಬೇಡ ನಮ್ಗೆ. ಅಮೇಝಿಂಗ್ ಪುಸ್ತಕ. ಅದ್ರ ಮೇಲೆ ಗುರುಗಳು ಬರ್ದಿರೋ ಕಾಮೆಂಟ್ರಿ ಇದೆಲ್ಲ ಓಂ ನಮಃ ಶಿವಾಯ. ಕೃಷ್ಣನ್ ಬಗ್ಗೆ ಕೃಷ್ಣನೇ ಬರ್ಕೊಂಡಿರೋ. ಕೃಷ್ಣ ಏನು ಮಾತಾಡೋದು 5000 ವರ್ಷದಿಂದ ಅದ್ರ ಬಗ್ಗೆ ಕೃಷ್ಣನೇ ಮತ್ತೆ ಅವರೇ ಮಾತಾಡ್ದಂಗೆ. ಅರ್ಥ ಆಗ್ತಾ ಇದಲ್ಲ? ಸೊ ಮತ್ತೆ ಕೃಷ್ಣನೇ ಹೇಳ್ತಾನೆ ಇನ್ನೊಂದ್ಸರಿ, ಏನೋ ಕೃಷ್ಣ ಆದ್ಮೇಲೆ ಧರ್ಮವನ್ನ ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲಾ ಧರ್ಮಗಳನ್ನು ಬಿಟ್ಟು ನನಗೆ ಶರಣಾಗು ಅಂತ ಹೇಳ್ತಾನಲ್ಲ. ಅದೇ ತರ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ಎಲ್ಲವನ್ನು ಬಿಟ್ಟು ವಿಶ್ರಾಂತಿ ಆಗು, ನನ್ನಲ್ಲಿ ಶರಣಾಗು ಅಂತ ಹೇಳಿ. ನನ್ನಲ್ಲಿ ಶರಣಾಗೋದ್ರೆ ಯಾರು? ಕೃಷ್ಣ ಅಂದ್ರೆ ಒಳಗಿನ ಚೈತನ್ಯವೇ ಕೃಷ್ಣ. ಪ್ರತಿಯೊಬ್ಬರು ಆ ಚೈತನ್ಯವನ್ನು ಎತ್ಕೊಂಡು, ಕೃಷ್ಣನನ್ನ ಎತ್ಕೊಂಡು ತಿರುಗ್ತಾ ಇದೀವಿ ನಾವು ಒಳಗೆ. ಒಳಗಿನ ಶುದ್ಧ ಚೈತನ್ಯ ಇದೆಯಲ್ಲ, ಅದೇ ಕೃಷ್ಣ. ಅದಕ್ಕೆ ಆಕರ್ಷಣಾ ಶಕ್ತಿ ಇದೆ. ಚಿಕ್ಕ ಮಗು ನೋಡಿ, ಇವಾಗ ತಾನೇ ಹುಟ್ಟಿರೋ ಮಗುಗೆ ಒಂದು ಆಕರ್ಷಣಾ ಶಕ್ತಿ ಇರುತ್ತೆ ಪ್ರತಿಯೊಬ್ಬರಲ್ಲೂ. ಕೆಲವರು ನೋಡಕ್ಕೆ ಕಪ್ಪಗಿರ್ತಾರೆ, ಅಲ್ಲೂ ಕೂಡ ಒಂದು ಆಕರ್ಷಣಾ ಶಕ್ತಿ ಇದೆ.
ಪ್ರತಿಯೊಂದು ಚೈತನ್ಯದಲ್ಲೂ ಆ ಆಕರ್ಷಣೆ, ಕರ್ಷಯತಿ ಇತಿ ಕೃಷ್ಣ, ಅದು ಆಕರ್ಷಣೆ ಅಲ್ಲೇ ಅರ್ಥ ಆಗ್ತದಲ್ಲ. ಸೊ ಆ ಒಳಗಿನ ಚೈತನ್ಯ ಜೊತೆ, ಅದಕ್ಕೆ ಕಣ್ಣು ಮುಚ್ಕೊಂಡು ಪ್ರತಿ ದಿವಸ ಆ ಕೃಷ್ಣ ಚೈತನ್ಯ ಒಳಗಡೆ ಇದ್ದಾನೆ. ಈಶ್ವರ ಸರ್ವನಿನ್ಮಾತೃ, ಎಲ್ಲ ಪರಮಾತ್ಮನೇ ಮಾಡ್ತಾ ಇದ್ದಾನೆ. ನೇಹಾನ್ಯ ಇತಿ ನಿಶ್ಚಯಿ, ಅವನು ಬಿಟ್ಟು ಇನ್ಯಾರು ಇಲ್ಲ. ಅಂತರ್ಗಲಿತ ಸರ್ವಶಃ ಶಾಂತ ಕ್ವಾಪಿ ನ ಸಜ್ಜತೆ. ಅಂತರ್ಗಲಿತ ಅಂದ್ರೆ ಒಳಗಡೆ. ಎರಡು ರೀತಿಯ ಆಸೆಗಳು ಉಂಟಾಗ್ತವೆ. ಒಂದು ಆಸೆ ಏನಂದ್ರೆ ಬೆಳಗ್ಗೆ ಎದ್ಬೇಕು, ನೀರು ಕುಡಿಬೇಕು, ಅಥವಾ ಏನೋ ತಿನ್ಬೇಕು, ಮಾಡ್ಬೇಕು, ಆ ತರದ ಆಸೆ. ಕೆಲವು ಆಳವಾಗಿ ಬೇರೂರು ಬಿಟ್ಟಿರುತ್ತೆ ಕೆಲವು ಆಸೆಗಳು, ಅದು ಎರಡನೇ ರೀತಿಯ ಆಸೆಗಳು. ಅದು ಗಡ್ಡೆ ಕಟ್ಟಿಬಿಟ್ಟಿರುತ್ತೆ ಆಸೆಗಳು. ಅರ್ಥ ಆಗ್ತಾ ಇದೆಯಲ್ಲ. ಸೊ ಅದ್ರ ಬಗ್ಗೆ ಅಂತರ್ಗಲಿತ, ಅದನ್ನ ಆ ಗಡ್ಡೆ ಕಟ್ಟಿರೋದನ್ನ ದ್ರವರೂಪವಾಗಿ ಮಾಡಿಬಿಟ್ಬಿಡ್ಬೇಕು. ಅದರಿಂದ ಆಚೆ ಇಲ್ಲ ಅಂದ್ರೆ ಅದೇ ನಮಗೆ ಇಂಪ್ರೆಷನ್ಸ್ ಆಗಿ ನಾಳೆ ಮತ್ತೆ ವಾಪಸ್ ಬರಬೇಕಾಗತ್ತೆ, ಆ ಗಡ್ಡೆ ಕಟ್ಟಿರೋ ಆಸೆಗಳಿಂದಾನೆ. ಅದು ಆ ಆಸೆಗಳು ನಮ್ಮನ್ನ ಆಳವಾಗಿ ವಿಶ್ರಾಂತಿ ಮಾಡೋದಕ್ಕೆ ಬಿಡೋದಿಲ್ಲ. ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಇದು ನಮ್ಮನ್ನ ಆಳವಾಗಿ ವಿಶ್ರಾಂತಿ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮೊಳಗೆ ನಿಜವಾಗ್ಲೂ ನಮಗೆ ಒಳಗಿನ ಒಂದು ಶಾಂತತೆ ಬೇಕು ಅಂದ್ರೆ ಆ ಒಳಗಡೆ ಗಡ್ಡೆ ಕಟ್ಟಿರುವ ಆಸೆಗಳೆಲ್ಲ ಇದೆಯಲ್ಲ, ಅದನ್ನ ಎಲ್ಲ ಬಿಡ್ತಾ ಬರ್ಬೇಕು. ನಾವು ಅದನ್ನ ದ್ರವರೂಪ ಮಾಡ್ಕೊಂಡು ಬಿಡ್ಬೇಕು. ಅದನ್ನ ಗಡ್ಡೆ ಕಟ್ಕೊಂಡು ಕೂತಿದೆ ಒಳಗಡೆ, ಅದು ನಮ್ಮ ಪ್ರೀತಿಯನ್ನ, ಪರಮಾತ್ಮನ ಪ್ರೀತಿಯನ್ನ ಅನುಭವಿಸಕ್ ಬಿಡ್ತಾ ಇಲ್ಲ, ಒಳಗಿನ ಶಾಂತಿಯನ್ನ ಅನುಭವಿಸಕ್ ಬಿಡ್ತಾ ಇಲ್ಲ, ಆ ಆನಂದವನ್ನ ಅನುಭವಿಸಕ್ಕೆ ಅದೇ ಅಡ್ಡ ಬ್ಲಾಕ್ ಆಗಿದೆ. ದಟ್ ಈಸ್ ದ ಬ್ಲಾಕ್ ಅಂತ ಹೇಳ್ತಾರೆ. ಈ ಒಳಗಿನ ಗಡ್ಡೆ ಕಟ್ಕೊಂಡಿದೆಯಲ್ಲ ಈ ಆಸೆಗಳೆಲ್ಲ, ಇದನ್ನೆಲ್ಲ ನಾವು ಕರಗಿಸ್ಬೇಕು. ಆಸೆ ಅಂದ್ರೆ ಏನಪ್ಪ? ಏನು ಅಂದ್ರೆ ಇದು ಬೇಕು ಅದು ಬೇಕು ಅಂತ ಅದು ಒಳಗಡೆ ಆಳವಾಗಿ ಕೂತ್ಕೊಂಡು, ಎಷ್ಟು ಆಳವಾಗಿ ಅಂದ್ರೆ ಅದಕ್ಕೆ ಗುರುಗಳು ಹೇಳ್ತಾರೆ, ಆಲ್ ಯುವರ್ ಡಿಸೈರ್ಸ್ ವಿಲ್ ಬಿ ಮ್ಯಾನಿಫೆಸ್ಟೆಡ್. ನೀನೇನೇ ಆಸೆ ಪಡ್ತೀಯೋ ಎಲ್ಲ ಸಿಗತ್ತೆ ನಿನಗೆ, ಆದ್ರೆ ಒಂದು ಜನ್ಮದಲ್ಲ ಅಲ್ಲ, ಮತ್ತೆ ಮತ್ತೆ ಜನ್ಮ ತಗೊಂಡು ಬರ್ಬೇಕಾಗುತ್ತೆ. ಯಾವುದನ್ನ ಆಸೆ ಪಡ್ತೀಯೋ ಅದನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರನ ಜನ್ಮ ತಗೊಂಡ್ಬರ್ಬೇಕು. ಕೆಲವರು ಹೋಗ್ತಾ ಹೋಗ್ತಾ ಮರಣಕಾಲದಲ್ಲಿ ಯಾವ್ದ್ರ ಮೇಲೂ ಆಸೆ ಇಟ್ಕೊಂಡಿರ್ತಾರೆ, ಬಿಸ್ನೆಸ್ ಬಿಟ್ಟು ಹೋಗಕ್ ಆಗಲ್ಲ ಅವ್ರ ಕೈಯಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಆ ಬಿಸ್ನೆಸ್ ಮತ್ತೆ ವಾಪಸ್ ಬರ್ಬೇಕಾಗುತ್ತೆ. ಹಣಕಾಸು ವ್ಯವಹಾರ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಶರೀರ ಬಿಟ್ರೆ ಅದಕ್ಕೋಸ್ಕರ ವಾಪಸ್ ಬರ್ಬೇಕಾಗತ್ತೆ. ಇನ್ನು ನೀವು ನೋಡಿ, ವೀರಶೈವ ಸಂಪ್ರದಾಯದಲ್ಲಿ ಇದರಲ್ಲೆಲ್ಲ ಲಿಂಗೈಕ್ಯರಾದ್ರು ಶಿವೈಕ್ಯರಾದ್ರು, ಯಾಕೆ? ಹೋಗ್ತಾ ಹೋಗ್ತಾ ಶಿವನನ್ನೇ ನೆನೆಸ್ಕೊಂಡು ಹೋಗ್ಬಿಡ್ತಾನೆ, ಶಿವನಲ್ಲಿ ಐಕ್ಯರ. ನಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಗುರುಗಳು ಭಗವದ್ಗೀತಾ ರಹಸ್ಯದಲ್ಲಿ ಹೇಳ್ತಾರೆ, ಕೊನೆಯ 6 ತಿಂಗಳು ಯಾವ ರೀತಿಯಾದ ಮನಸ್ಸಿರುತ್ತೋ ಅದೇ ರೀತಿಯಾದ ಗತಿ ಉಂಟಾಗುತ್ತೆ. ಯಾವಾಗ ಕೊನೆ 6 ತಿಂಗಳು ಯಾರಿಗ್ ಗೊತ್ತು? ಗೊತ್ತಾಗ್ತಾ ಇದೆಯಲ್ಲ. ಸೊ ಕೆಲವರು ಆ ಪರಮಾತ್ಮನಲ್ಲೇ ಅವರ ಮನಸ್ಸನ್ನು ಇಟ್ಕೊಂಡವರು ಅವನನ್ನೇ ಸೇರ್ಕೊಳ್ತಾರೆ. ಸೊ ಆಸೆಗಳು ಏನ್ ಮಾಡತ್ತೆ, ಒಳಗಡೆ ಗಟ್ಟಿಯಾಗಿರುವ ಆಸೆಗಳು ಅದನ್ನು ಪೂರೈಸ್ಕೊಳ್ಳಕ್ಕನ್ನ ನಾವು ಮತ್ತೆ ಮತ್ತೆ ಜನ್ಮ ತಗೊಂಡು ಬರ್ಬೇಕಾಗತ್ತೆ. ಅಂತರ್ಗಲಿತ ಸರ್ವಶಃ. ಅದಕ್ಕೆ ಏನ್ ಮಾಡ್ತಾರೆ, ಅದನ್ನ ದ್ರವರೂಪ, ಅದನ್ನ ಮೆಲ್ಟ್ ಮಾಡ್ಬೇಕು. ಶಾಂತಃ ಕ್ವಾಪಿ ನ ಸಜ್ಜತೆ. ಯಾವಾಗ ಆ ಆಸೆಗಳೆಲ್ಲ ಅದು ಮೆಲ್ಟ್ ಆಗಿ ಹೋಗ್ಬಿಡುತ್ತೋ, ದ್ರವರೂಪ ಅದೇ ಹೋಗುತ್ತೋ, ಅವಾಗ ಏನಾಗುತ್ತೆ, ಆಳವಾಗಿ ನಾವು ವಿಶ್ರಾಂತಿ ಮಾಡಕ್ಕೆ ಸಾಧ್ಯವಾಗುತ್ತೆ. ಯು ವಿಲ್ ರಿಪೋಸ್ ಇನ್ ದ ಪೀಸ್ ಇನ್ ಯುವರ್ ಹಾರ್ಟ್. ನಮ್ಮ ಹೃದಯದಲ್ಲಿ ನಾವು ಶಾಂತವಾಗಿ ವಿಶ್ರಮಿಸಬಹುದು. ಇಲ್ಲಿಗೆ ಇವತ್ತಿನ ಸ್ಟಾಕ್ ಆಗಿದೆ. ಜ್ಞಾನ ಚರ್ಚೆ ಮುಗಿಯಿತು. ಥ್ಯಾಂಕ್ ಯು ವೆರಿ ಮಚ್. ವೆರಿ ಗ್ರೇಟ್ಫುಲ್. ಓಂ ನಮಃ ಶಿವಾಯ.